ಸ್ಟೆಪ್ ಬಂದ ಎಷ್ಟು ದಿನ ಆಯ್ತು? ಮುಂಚೆ ಹೇಗಿತ್ತು? ಧ್ಯಾನ ಬರಕ್ ಮುಂಚೆ ಹೇಗಿತ್ತು, ಧ್ಯಾನ ಬಂದ್ಮೇಲೆ ಹೇಗಿದೆ? ನಿಮ್ಮ ಒಂದು ಅನುಭವನ ಈ ವೇದಿಕೆ ಮೇಲೆ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ ಮೇಡಮ್. ಓವರ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೊಟ್ಟ ಮೊದಲಿಗೆ ಸಂಕ್ರಾಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಎಲ್ಲಾ ಧ್ಯಾನಿ ಬಂಧುಗಳಿಗೆ ಈ ಸಂಕ್ರಾಂತಿಯ ಒಂದು ಎಳ್ಳು ಬೆಲ್ಲ ಎಲ್ಲರ ಜೀವನದಲ್ಲಿ ಸಿಹಿ ತರಲಿ ಎಂದು ಆಶಯಿಸುತ್ತಾ, ನಾನು ಪತ್ರಿಜಿ ಗುರುಗಳನ್ನು ವಂದಿಸುತ್ತಾ, ಅರುಣ್ ಸರ್ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲಾ ಗುಡಾಕೇಶ ಧ್ಯಾನ ಬಂಧಗಳಿಗೆ ನಮಸ್ಕರಿಸುತ್ತಾ ಈ ನನ್ನ ಅನುಭವವನ್ನು ನಿಮ್ಗೂ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ರಾಷ್ಟ್ರಗಳು ಎಲ್ರಿಗೂ ನಿಮ್ಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಅನುಭವ ಎನ್ನುವುದಕ್ಕಿಂತ ಇದು ಒಂದು ಅವಕಾಶ ಅಂತ ಹೇಳಲು ಇಷ್ಟಪಡ್ತೀನಿ ಮ್ಯಾಮ್. ನಾನು ಅನುಭವಕ್ಕಿಂತ ನಮಗೆ ಒದಗಿದಂತ ಅವಕಾಶಗಳನ್ನು ನಾವು ಹೇಗೆ ಉಪಯೋಗಿಸ್ಕೊಂಡ್ವಿ, ಈ ಗುಡಾಕೇಶಕ್ಕೆ ಬಂದ ಮೇಲೆ ಅವುಗಳನ್ನು ಉಪಯೋಗಿಸುವ ಪರಿ ಹೇಗೆ, ಮತ್ತೆ ಅದರ ಅನುಕರಣೆ ಹೆಂಗೆ, ಪ್ರತಿಯೊಂದು ಗುಡಾಕೇಶದಿಂದ ತಿಳ್ಕೊಂಡಿದೀವಿ ಮ್ಯಾಮ್. ಅನುಭವ ಜೊತೆಯಲ್ಲಿ ಅವಕಾಶ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಗುಡಾಕೇಶ ಬರುವ ಮೊದಲೇ ನಾನು ಯೂಟ್ಯೂಬ್ ಅನ್ನು ನೋಡ್ಕೊಂಡು ಸ್ವಲ್ಪ ಧ್ಯಾನನ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅದ್ರಲ್ಲಿ ನನಗೆ ತುಂಬಾ ಗೊಂದಲವಿತ್ತು ಮ್ಯಾಮ್. ತುಂಬಾ ಗೊಂದಲದ ಗೂಡಾಗಿತ್ತು. ಅಂದ್ರೆ ನನಗೆ ಆಗ್ತಿರೋ ಅನುಭವಗಳು, ನನಗೆ ಆಗ್ತಿರೋ ಫೀಲಿಂಗ್ಸ್ಗಳು, ಅದು ಏನೋ ಗೊತ್ತಿಲ್ಲ, ಅದು ಏನೋ ಒಂಥರ ಗೊಂದಲದ ಗೂಡಾಗಿತ್ತು. ನನ್ನ ಮನಸ್ಸು, ನನ್ನ ಮೈಂಡು ಎಲ್ಲಾನು ಆ ತರ ಆಗಿತ್ತು. ಆಮೇಲೆ ನನಗೆ ಈ ಗುಡಾಕೇಶ ಅನ್ನೋದು ಸಿಕ್ಕಿರೋದು ಆ ಧ್ಯಾನದಿಂದನೇ. ಧ್ಯಾನದಲ್ಲಿ ಅಷ್ಟೊಂದು ಪವರ್ ಇದೆ ಮ್ಯಾಮ್. ಆ ಪವರ್ ಇಂದ ನಾನು ಗುಡಾಕೇಶಕ್ಕೆ ಬಂದು ಜಾಯಿನ್ ಆದೆ. ನನಗೆ ಈ ಗುಡಾಕೇಶ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಅರುಣ್ ಸರ್ ಯಾರು ಅಂತ ಗೊತ್ತಿರ್ಲಿಲ್ಲ. ನನಗೆ ಶ್ವೇತಾ ಲಂಬಾಣಿ ಅವ್ರದ್ದು ಒಂದು ವಿಡಿಯೋ ನನ್ಗೆ ನೋಡಿ ಒಂದು ಏನೋ ನಾನು ಈ ಗ್ರೂಪಿಗೆ ಜಾಯಿನ್ ಆಗ್ಬೇಕು ಅಂತ ಮನ್ಸಾಯ್ತು. ನಾನು ಜಾಯಿನ್ ಆದೆ ಮ್ಯಾಮ್. ಆ ಗುಡಾಕೇಶದಲ್ಲಿ ಒಂದು ಅದ್ಭುತವಾದ ಶಕ್ತಿ ಅಂದ್ರೆ, ಫಸ್ಟ್ಗೆ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಿದ್ರೆ, ಊಟ ಎಲ್ಲರಿಗೂ ತುಂಬಾ ಇಷ್ಟ ಮ್ಯಾಮ್. ನಿದ್ರೆ, ಊಟ ತುಂಬಾ ಇಷ್ಟ ಎಲ್ಲರಿಗೂ. ಬಟ್ ಅದ್ರಲ್ಲಿ ಗುಡಾಕೇಶನ್ ಬಂದ್ಮೇಲೆ ನಾವು ನಿದ್ರೆನ ಬಿಟ್ಟಿರೋದು ಎಷ್ಟು ಆನಂದಮಯ ಅನ್ಸುತ್ತೆ ಅಂದ್ರೆ, ನಾವು ಬಿಟ್ಟಿದೀವಿ ಅಂತ ಯಾವತ್ತೂ ಫೀಲ್ ಆಗದೇ ಇಲ್ಲ. ಆ ತರ ಅನ್ಸದೇ ಇಲ್ಲ. ಅದು ಅದ್ಭುತವಾದ ಶಕ್ತಿ ಗುಡಾಕೇಶ ಶಕ್ತಿ ಅಂತ ಹೇಳ್ತೀನಿ ಮ್ಯಾಮ್. ಅಂದ್ರೆ ಯಾಕಂದ್ರೆ ನೈಟ್ ಆಗ್ಲಿ ಡೇ ಆಗ್ಲಿ ನಾವ್ ಯಾವತ್ತು ಮಲಗ್ಬೇಕು ಅನ್ನೋ ಆಸೆನೂ ಹುಟ್ಟಲ್ಲ, ಮತ್ತೆ ಮಲಗಿಲ್ಲ ಅನ್ನೋ ನೋವು ಉಂಟಾಗಲ್ಲ. ಅದು ನನ್ನ ಅನುಭವಕ್ಕೆ ಬಂದಿದೆ ಮ್ಯಾಮ್. ನಾನು 41 ದಿವಸ ಒಂದು ಮಂಡಲನ ಕಂಪ್ಲೀಟ್ ಮಾಡಿದೀನಿ, ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದ್ರಲ್ಲಿ ಏನಂತಂದ್ರೆ, ನನ್ನ ಜೀವನದಲ್ಲಿ ಏನೋ ಒಂದು ಸಾಧಿಸಿದೀನಿ ಅನ್ನೋ ತರ. ನನ್ಗೆ ಏನ್ ಬರುತ್ತೋ ಏನ್ ಬಿಡುತ್ತೋ ಅನ್ನೋದ್ರಿಗಿಂತ ಆ ನಿದ್ದೆಯನ್ನ ಕಂಟ್ರೋಲ್ ಮಾಡ್ಬೋದು, ಹೀಗೂ ಉಂಟು ಅನ್ನೋದು ಗುಡಾಕೇಶ ವೇದಿಕೆಯಿಂದ ನಾನು ತಿಳಿದುಕೊಂಡಿದ್ದೀನಿ. ಅದು ಅರುಣ್ ಕುಮಾರ್ ಸರ್ ಇಂದ. ಅವರು ನಮ್ಗೆ ಪ್ರೇರಣೆ ಆಗಿದ್ರು. ನೀವು ಮನಸ್ಸು ಮಾಡಿ, ಫಸ್ಟ್ ಮನಸ್ಸು ಮಾಡಿದ್ರೆ ಅದು ಸಾಧ್ಯ ಇದೆ ಅಂತ ಹೇಳ್ತಾ ಇದ್ರು. ಅದು ಗುಡಾಕೇಶದ ಶಕ್ತಿ. ಎಲ್ಲರೂ ಅದನ್ನ ಪರೀಕ್ಷೆ ಮಾಡಕ್ಕೆ ರೆಡಿ ಇದ್ರೆ ಪರೀಕ್ಷೆ ಮಾಡಿ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಮ್ಯಾಮ್. ಅದು ಮಾಡ್ಬೋದು. ಆಮೇಲೆ ಸೆಕೆಂಡ್ ಇನ್ನೊಂದು ಹೇಳೋದೇನಂದ್ರೆ, ನನಗೆ ಧ್ಯಾನಕ್ಕೆ ಬರೋಕಿನ ಮುಂಚೆ ತುಂಬಾ ಸಮಸ್ಯೆಗಳಿದ್ದು. ಈವನ್ ಮನೆಯಿಂದ ಹಿಡಿದುಕೊಂಡು ನನ್ನ ಮನಸ್ಸಿನ ಒಳಗಡೆನೂ ತುಂಬಾ ಸಮಸ್ಯೆಗಳಿದ್ವು. ಅದು ಫಸ್ಟ್ ಧ್ಯಾನದಲ್ಲಿ ಬಂದ್ಮೇಲೆ ಒಂದು 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 ಕ್ಲಿಯರ್ ಆಗುತ್ತೆ ಅಂತ ನನಗೆ ಗುಡಾಕೇಶ ಧ್ಯಾನದಲ್ಲಿ ಜ್ಞಾನೋದಯವಾಯ್ತು. ಅಂದ್ರೆ ಫಸ್ಟ್ ನಮ್ ಸುತ್ತಲೇ ಇರೋ ಎಲ್ಲಾರದು ಕ್ಲೀನ್ ಆಗುತ್ತೆ. ಆಮೇಲೆ ನಮ್ ಮನ್ಸು ಕ್ಲೀನ್ ಆಗುತ್ತೆ. ನಮ್ಗಿರೋ ಆಲೋಚನೆಗಳು ಹೊರಗಡೆ ಬರುತ್ತೆ. ಅದೆಲ್ಲ ಬಂದು ನನಗೆ ಗುಡಾಕೇಶದಲ್ಲೇ ಅರ್ಥ ಆಯ್ತು. ಯಾಕಂದ್ರೆ ಅದ್ರಿಗಿಂತ ಮುಂಚೆ ನನ್ನಲ್ಲಿ ಗೊಂದಲದ ಗೂಡು. ಅಂದ್ರೆ ಅದು ಏನೋ ಬರುತ್ತೆ, ಏನೋ ಭಯ ಆಗುತ್ತೆ, ಏನೋ ಇದಾಗುತ್ತೆ. ಅದು ಎಲ್ಲದಕ್ಕೂ ಈ ಅನುಭವ ಅಂದ್ರೆ ಅವಕಾಶಗಳು. ಈ ಅವಕಾಶಗಳಿಂದ ನಾನು ಎಲ್ಲಾನು ತಿಳಿದುಕೊಂಡೆ. ಅಂದ್ರೆ ಅರುಣ್ ಸರ್ ಭಗವದ್ಗೀತೆ ಹೇಳುವಾಗ್ಲು, ಮತ್ತೆ ಕೆಲವೊಂದು ಧ್ಯಾನಿಗಳು ಅವರ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳುವಾಗ್ಲು ನಾನು ಅದನ್ನ ಕೇಳ್ತಾ ಇದ್ದೆ, ದಿನಾಲು ಕೇಳ್ತಾ ಇದ್ದೆ. ಓ, ಇದು ಹೀಗೆ ಅಂದ್ರೆ ನಮ್ಮ ಸಮಸ್ಯೆಗೆ ಪರಿಹಾರ
ಆ ಗುರುಗಳು ಕೊಡುವ ಅನುಭವದ ಕೇಳಿರ್ತೀವಲ್ಲ, ಅನುಭವ ಆಗಿರೋದಕ್ಕೆ ಅದ್ರಲ್ಲಿ ಅವರು ಏನಾದ್ರೂ ಹೇಳಿರ್ತಾರೆ, ಹೀಗೆ ಅದು ಹೀಗೆ ಹೀಗೆ ಅಂತ, ಅದ್ರಲ್ಲಿ ನಮ್ಮ ಸಮಸ್ಯೆಗಳಿಗೂ ಉತ್ತರಗಳು ಇರ್ತವೆ ಅಂತ ನನಗೆ ಗೊತ್ತಾಯ್ತು. ಆಮೇಲೆ ನೆಕ್ಸ್ಟ್ ನನಗೆ ಮನೆಯದು ಒಂದು ದೊಡ್ಡ ಸಮಸ್ಯೆ ಮ್ಯಾಮ್, ದೊಡ್ಡ ಸಮಸ್ಯೆ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ನನಗೆ ಮನೆಯದು. ನನ್ 1 ವರ್ಷದಿಂದ ಮನೇನ ಬದಲಾಯಿಸ್ಬೇಕು, ಚೇಂಜ್ ಮಾಡ್ಬೇಕು ಅಂತ ತುಂಬಾ ಪರದಾಡ್ತಾ ಇದ್ದೆ, ಆದ್ರೆ ಅದು ಆಗಿರ್ಲಿಲ್ಲ. ಸೊ ಮತ್ತೆ ಚೇಂಜ್ ಮಾಡ್ತೀನಿ ಅನ್ನೋ ಸಂಕಲ್ಪನೂ ಮಾಡ್ಕೊಂಡೆ, ನಾನು ಎಲ್ಲಾನು ಮಾಡ್ದೆ. ಸರ್ ಹೇಳಿದ್ರು ಧ್ಯಾನ ಧ್ಯಾನ ಆದ್ಮೇಲೆ ನೀನ್ ಮಾಡ್ತೀಯಮ್ಮ ಅಂತ, ಅದನ್ನ ನಾನು ಬಲವಾಗಿ ನಂಬಿದ್ದೆ. ಆಮೇಲೆ ಒಂದ್ ಕಡೆ ನಾನು ಪೇ ಮಾಡಿ ಬಂದೆ, ಅದು ನನ್ನ ಆತುರ. ಅಂದ್ರೆ ಕೆಲವೊಂದ್ಸಲ ನಾವು ಹರಿಬರಿನೂ ಮಾಡ್ತೀವಿ, ಅಂದ್ರೆ ಅವಸರದಲ್ಲಿ ಅಪಾಯ ತಂದ್ಕೊಂತೀವಿ ಅಂತೀವಲ್ಲ ಹಾಗೆ. ನಾನು ಏನು ಹಿಂದೆ ಮುಂದೆ ನೋಡ್ದೇನೆ ಅಡ್ವಾನ್ಸ್ ಕೊಟ್ಬಿಟ್ಟೆ. ಸೊ ಅವಾಗ ನನ್ಗೆ ಅದು ಹೋಗಕ್ಕೆ ಮಾಸ್ಟರ್ಗಳು ಬಿಡ್ಲಿಲ್ಲ, ಆ ಮನೆಗೆ ಹೋಗಕ್ಕೆ ಬಿಡ್ಲಿಲ್ಲ ನನಗೆ. ಅವಾಗ ನಾನು ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ಅವ್ರಿಗೆ ಕೇಳಿದೆ, ಸರ್ ನನ್ಗೆ ಹೀಗೆ ವೈಬ್ರೇಷನ್ ಬರ್ತಾ ಇದೆ, ನನ್ಗೆ ಇಂಟ್ಯೂಷನ್ ಬರ್ತಾ ಇದೆ, ನಾನು ಹೆಂಗ್ ಮಾಡ್ಲಿ ಸರ್ ಅಂತ. ಅವ್ರು ನೀವು ವೇಟ್ ಮಾಡಿ ಅಂತ ಹೇಳಿದ್ರು, ವೇಟ್ ಮಾಡೋದ್ರಗಿಂತ ಕ್ಯಾನ್ಸಲ್ ಮಾಡಿದ್ರೆ ಉತ್ತಮ ಅಂತ ಹೇಳಿದ್ರು. ಆವಾಗ ನನಗೊಂದು ಸವಾಲ್ ಆಯ್ತು ಅದು, ಯಾಕಂದ್ರೆ ಮನೇಲಿ ಎಲ್ಲರೂ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಎಲ್ಲರೂ ಕೇಳ್ತಾ ಇಲ್ಲ, ಹೆಂಗ್ ಮಾಡೋದು ಸರ್. ಮತ್ತೆ ಸರ್ ಅವ್ರಿಗೆ ಕುತ್ಕೊಂಡು ಕೇಳಿದೆ, ನಾನು ಹೆಂಗ್ ಆಗತ್ತೆ ಅಂತ ಹೇಳಿದ್ರು ಸರ್. ಆಗತ್ತೆ, ಅದು ಅವ್ರು ವಾಪಸ್ ಆದ್ರೂ ಕೊಡ್ತಾರೆ, ಇಲ್ಲ ಸ್ವಲ್ಪ ಆದ್ರೂ ಕೊಡ್ತಾರೆ, ಇಲ್ಲ ಅಂದ್ರೂ ನೋ ಪ್ರಾಬ್ಲಮ್, ಅದು ನೀವು ಹೋಗೋದ್ ಬೇಡ, ಏನಾಗುತ್ತೋ ನೋಡಿ ಅಂತ ಹೇಳಿದ್ರು. ಅದು ಸರ್ ಅವ್ರು ಹೇಳಿದ್ದಕ್ಕೆ ಏನೋ ಗೊತ್ತಿಲ್ಲ, ಇವತ್ತು ನನಗೆ ಅದ್ ಅದ್ರದ ಡಬ್ಬಲ್ ಟ್ರಿಬಲ್ ಅನ್ನೋ ತರ ಮನೆ ಸಿಕ್ಕಿದೆ. ನಾನು ಇದನ್ನ ಸ್ವರ್ಗ ಅಂತಾನೆ ಅನ್ಕೊಂಡಿದೀನಿ ಮ್ಯಾಮ್. ನಿಜವಾಗ್ಲೂ ನಾನು ಇಷ್ಟು ವರ್ಷದಲ್ಲಿ ಈ ಮನೆಯಲ್ಲಿರೋಂತ ಪಾಸಿಟಿವಿಟಿ ಮತ್ತೆ ಎನರ್ಜಿ ನಾನು ಎಲ್ಲೂ ಫೀಲ್ ಮಾಡಿಲ್ಲ. ಇದು ನನಗೆ ಗುಡಾಕೇಶದ ಬ್ಲೆಸ್ಸಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಅದನ್ನ ಎಲ್ಲಾರೆದುರಿಗೂ. ಮತ್ತೆ ಇನ್ನೊಂದು ಏನಂತಂದ್ರೆ ಮ್ಯಾಮ್, ನನ್ಗೆ ಹಣ ಹೇಗಾಗುತ್ತೋ ಹೇಗ್ ಒದಗಿಸ್ತೀವೋ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಇತ್ತು. ಅದು ಕೂಡ ನಂಗೆ ವಿತ್ ಇನ್ 1 days ಅಲ್ಲಿ ಅದು ಹೆಂಗೆ ಕಲೆಕ್ಟ್ ಆಯ್ತು. ನನ್ಗೆ ಸರ್ ಬಿಫೋರ್ ಡೇ ಮಾಡಿದ್ರು, ಕಾಲ್ ಮಾಡಿದ್ರು, ಹೋಗ್ತಾ ಇದ್ದೀರಾ, ಇನ್ನೂ ಹೋಗಿಲ್ವಾ, ಯಾಕೆ ಹೋಗಿಲ್ಲ ಅಂತ ಕೇಳಿದ್ರು. ಸರ್ ಸ್ವಲ್ಪ ಹಣ ಇದು ಮಾಡ್ತಾ ಇದ್ದೀನಿ, ಹೋಗ್ತೀನಿ ಸರ್ ಅಂತ ಹೇಳಿದೆ. ಹೇಳಿದ 2 ದಿವಸದಲ್ಲಿ ನಾನು ಹಣನೂ ಹೊಂದಿಸ್ದೆ, ಮತ್ತೆ ನಾನು ಬಂದ್ಬಿಟ್ಟೆ. ಸೊ ಇದು ಒಂದಾಯ್ತು. ಆಮೇಲೆ ನಾನು ಮನೇಲೇ ಇದ್ದೀನಿ, ಜಾಬ್ ಮಾಡ್ತಾ ಇಲ್ಲ ಸರ್, ಜಾಬ್ ಮಾಡ್ತಾ ಇಲ್ಲ ಸರ್ ಅಂತ ನಾನು ಸರ್ ಹೇಳ್ತಾ ಇದ್ದೆ. ರೆಸ್ಯೂಮ್ ಹಾಕಿ ಅದು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹೋಗ್ತೀರಾ, ಪಾಸಿಟಿವ್ ಥಿಂಕ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಆನ್ಲೈನ್ ಅಲ್ಲಿ ಒಂದು ರಾಯಲ್ ಮೌಸ್ ಮಿಲ್ಕಿ ಟೀ ಅಂತ ಒಂದು ಇದು ಬಂದಿದೆ ಮ್ಯಾಮ್. ಅದ್ರಲ್ಲಿ ನಾನು ಈಗ 15 ದಿವಸದಲ್ಲಿ ಸುಮಾರು ಒಂದು 6,000ನಾದ್ರೂ 15-20 ದಿವಸದಲ್ಲಿ 6,000ನಾದ್ರೂ ಅರ್ನ್ ಮಾಡಿದೀನಿ. ಅವೆಲ್ಲ ಹೇಳ್ತಾರೆ ಎಲ್ಲ ರಿಸ್ಕಿ ಇರುತ್ತೆ, ಅದು ಇರುತ್ತೆ, ಬಟ್ ಗೊತ್ತಿಲ್ಲ, ನನ್ಗೆ ಬಂದಿದೆ. ಅವರು ಧ್ಯಾನ ಮಾಡ್ತಾರೆ, ಯಾರು ನನ್ಗೆ ಪ್ರೊವೈಡ್ ಮಾಡಿದಾರೆ ಅವರು ಧ್ಯಾನ ಮಾಡ್ತಾರೆ. ಆದ್ರೆ ಗುರುಗಳು ಯಾರೇ ಇರ್ಬೋದು, ಧ್ಯಾನದವರೇ ಇದ್ದಾರೆ ಅವರು. ನನ್ಗೆ ಅವ್ರು ಸಿಕ್ಕಿರೋದು ಧ್ಯಾನದಿಂದನೇ, ಅವರು ಧ್ಯಾನ ಮಾಡುವವ್ರೆ, ಅದಕ್ಕೆ ನಾನು ನಂಬಿ ಹಾಕಿದ್ದೀನಿ. ನಾನು ಹಾಕಿರೋದ್ರಿಗಿಂತ ಡಬಲ್ ಆಗಿ ತಕೊಂಡಿದ್ದೀನಿ ಮ್ಯಾಮ್. ಸೊ ಅದು ಒಂದು ಅನುಭವ. ಆಮೇಲೆ ನನ್ಗೆ ಮನ್ಸಲ್ಲಿ ಕೋಪ, ರೋಷ ಜಾಸ್ತಿ ಸಿಟ್ಟು ಬರ್ತಿತ್ತು. ಮನೇಲಿ ಮಕ್ಕಳದಾಗ್ಲಿ ನಮ್ ಮನೆಯವ್ರಿಗಾಗ್ಲಿ ನಾನು ತುಂಬಾ ಸಿಟ್ಟು ಮಾಡ್ತಿದ್ದೆ. ಈ ಗುಡಾಕೇಶಕ್ ಬಂದ್ಮೇಲೆ ತುಂಬಾ ಸಿಟ್ಟು ಕಮ್ಮಿ ಆಗಿದೆ. ಅದು ನಾನ್ ಅನುಭವಕ್ಕೆ ಬರ್ತಾ ಇದೆ. ಮಕ್ಕಳನ್ನ ನಾನು ಹೊಡಿತಿದ್ದೆ, ಇದ್ದೇ ಇರ್ತೀವಿ, ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಲೇಬೇಕು ಅಂತ ಹೇಳ್ತೀವಿ. ಬಟ್ ಇವಾಗ ಹಂಗಲ್ಲ, ನನಗೆ ಜ್ಞಾನೋದಯ ಆಗಿದೆ ಅನ್ಸ್ತಾ ಇದೆ. ಸೊ ಮಕ್ಳು ಏನೇ ಮಾಡಿದ್ರು ಮಕ್ಕಳಲ್ವಾ ಅನ್ನೋ ಒಂದು ಗುಣ ಬಂದಿದೆ. ಮುಂದೆ ಮುಂದೆ ದೊಡ್ಡವರಿಗೂ ಕ್ಷಮಿಸುವಂತ ಗುಣ ಬರ್ಲಿ ಅಂತ ನಾನು ಈ ಗುಡಾಕೇಶ್ವರ ಇದಕ್ಕೆ ವೇದಿಕೆಗೆ ಕೇಳ್ಕೊಂತೀನಿ. ಮತ್ತೆ ಅರುಣ್ ಸರ್ ಬ್ಲೆಸ್ಸಿಂಗ್ ಅಲ್ಲಿ ತುಂಬಾ ಶಕ್ತಿ ಇದೆ ಮ್ಯಾಮ್, ತುಂಬಾ ಶಕ್ತಿ ಇದೆ. ಅವ್ರು ಯಾವುದೇ ಮಾತಾಡಿದ್ರು ಅದು ನಮ್ಗೆ ಅವರು ದೇವರು ಆ ಅಥವಾ ಗಂಡ ಬಿಟ್ಟ ಸಾಧು ಗುರುಗಳು ಅಂತ ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಒಂದು ಪರೀಕ್ಷೆ ಹೊಡ್ಡಿದ್ರು ನಮ್ಮ ಫ್ಯಾಮಿಲಿಯಲ್ಲೇ. ಅಂದ್ರೆ ನಮ್ಮ ಮಾವ, ನಮ್ಮ ಹಸ್ಬೆಂಡ್, ಅವ್ರು ಯಾರು, ಎಲ್ಲಿಯವರು, ನಾನು ಯಾವ್ದು ನೋಡಿಲ್ಲ. ನಾನು ಯೂಟ್ಯೂಬ್ ಲಿಂಕ್ ಸಿಕ್ತು, ನಾನು ಜಾಯ್ನ್ ಆಗಿದ್ದೆ. ಅವ್ರು ಯಾರು ಅಂತ ಇಲ್ಲಿವರೆಗೂ ನಾನು ಹುಡ್ಕಕ್ ಹೋಗಿಲ್ಲ.
ಆದ್ರೆ ಅವ್ರು ಯಾರು, ಎಲ್ಲಿ ಅವರು, ಹೆಂಗೆ, ಏನು ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ನಮ್ಮನೆಯವರು ಇದ್ರ ಬಗ್ಗೆ ಮಾತೇ ಆಡಲ್ಲ, ಧ್ಯಾನದ ಬಗ್ಗೆ ಮಾತೇ ಆಡಲ್ಲ. ಯಾಕಂದ್ರೆ ಅವರಿಗೆ ಅದ್ರ ಅನುಭವ ಆಗಿದೆ. ನಾನ್ ಗುಡಾಕೇಶ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಇವಾಗೂ ಅವ್ರ ಧ್ಯಾನದ ಬಗ್ಗೆ ಅಷ್ಟೊಂದು ಇದು ಇಲ್ಲ. ಆದ್ರೂ ಅವ್ರು ಸ್ವಲ್ಪ ದಿನ ಓಪನ್ ಐ ಮೆಡಿಟೇಷನ್ ಮಾಡಿದ್ರು ಮ್ಯಾಮ್. ಈ ಓಪನ್ ಐ ಮೆಡಿಟೇಷನ್ ಅಲ್ಲಿ ಎಷ್ಟು ಪವರ್ ಇದೆ ಅಂದ್ರೆ ಅವ್ರ ಅವಾಗಿಂದ ಅವ್ರ ಹಾವಭಾವ ನೋಡ್ತಾ ಇದ್ದೀನಿ ನಾನು, ತುಂಬಾ ಚೇಂಜ್ ಆಗಿದೆ. ಸ್ವಲ್ಪ ದಿನ ಮಾಡಿದರೆ ತುಂಬಾ ಚೇಂಜ್ ಆಗಿದೆ, ಇನ್ನೂ ಜಾಸ್ತಿ ದಿನ ಮಾಡಿದ್ರೆ ಇನ್ನೂ ಚೇಂಜ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಮತ್ತೆ ಅವರಿಗೂ ಅನುಭವಗಳಾಗಿವೆ, ಅವರು ಬಿಲೀವ್ ಮಾಡಕ್ ಸ್ಟಾರ್ಟ್ ಆಗಿದ್ದಾರೆ. ಅಂದ್ರೆ ಸರ್ ಮಾತಲ್ಲಿ ಉತ್ತರ ಕೊಟ್ಟಿಲ್ಲ, ಅವರಿಗೆ ಗುಡಾಕೇಶದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಅದು ನನ್ನ ಅನುಭವಕ್ಕೆ ಬಂದಿದೆ ಮ್ಯಾಮ್. ಆಮೇಲೆ ಇನ್ನೊಂದೇನಂತಂದ್ರೆ ನನ್ನ ಗುಡಾಕೇಶಕ್ಕೆ ಬಂದ್ಮೇಲೆ ನನಗೆ ದೀಪದಲ್ಲಿ ಗುರುವಾರದ ದಿವಸ ರಾಘವೇಂದ್ರ ಸ್ವಾಮಿ ದರ್ಶನವಾಯಿತು. ಆಗಿದ್ಮೇಲೆ ನನ್ನ ಹತ್ರ ಒಂದು ವಸ್ತು ಇತ್ತು ಮ್ಯಾಮ್. ಅದು ಅವರು ಇವಾಗ ಇಲ್ಲ, ಅವರು ಫಿಸಿಕಲ್ ಫಾರ್ಮ್ ಅಲ್ಲಿ ಇಲ್ಲ, ಅವರು ತೀರ್ಕೊಂಡಿದ್ದಾರೆ. ಸೊ ಅವ್ರ ವಸ್ತು ನನ್ನ ಹತ್ರ ಇತ್ತು. ಆ ವಸ್ತು ಏನ್ ಮಾಡ್ಬೇಕು ಅಂತ ನಾನು 2 ದಿವಸ 3 ದಿವಸ ಮುಂಚೆ ಥಿಂಕ್ ಮಾಡಿದ್ದೆ. ಅದನ್ನ ಏನ್ ಮಾಡ್ಬೇಕು, ಹೆಂಗೆ ಇದ್ ಮಾಡ್ಬೇಕು ಅಂತ ನನ್ಗೆ ಅದು ದಾರಿ ತೋಚ್ತಾ ಇರ್ಲಿಲ್ಲ. ರಾಘವೇಂದ್ರ ಸ್ವಾಮಿ ಗುರುಗಳು ಬಂದಾಗ ಅದು ದೀಪ ಎಷ್ಟು ಶಾಂತವಾಗಿ ಉರಿತು. ಅದು ಓಪನ್ ಐ ಮೆಡಿಟೇಷನ್ ಅಂದ್ರೆ ನೆಕ್ಸ್ಟ್ ಡೇ ನೈಟ್ ವರೆಗೂ ನಾನು ಹಾಕಿರೋದು ಇಷ್ಟು ಎಣ್ಣೆ, ನೆಕ್ಸ್ಟ್ ಡೇ ನೈಟ್ 12 o'clock ವರೆಗೂ ಅದು ಉರಿದಿದೆ ಮ್ಯಾಮ್. ಅದು ತುಂಬಾ ಚಿಕ್ಕದಾಗಿ ಉರಿದಿದೆ. ನನ್ಗೆ ಒಂದು ಆಶ್ಚರ್ಯ ಅಂದ್ರೆ ಆಶ್ಚರ್ಯ, ಏನಿದು ಈ ತರ ದೀಪ ಉರಿತಾ ಇದೆಯಲ್ಲ ಅಂತ. ಮತ್ತೆ ಆವತ್ತಿನ ದಿವಸ ನನ್ಗೆ ಆಕಾಶದಲ್ಲಿ ಒಂದು ನಕ್ಷತ್ರನು ಮಿಂಚುತ್ತಾ ಇರೋ ತರ ಕಾಣಿಸ್ತು. ನಾನು ಹೊರಗಡೆ ಹೋದಾಗ ಒಂದೇ ಒಂದು ನಕ್ಷತ್ರ, ಆಕಾಶ ಫುಲ್ ಬ್ಲಾಂಕ್ ಆಗಿದೆ, ಒಂದೇ ಒಂದು ನಕ್ಷತ್ರ ಇತ್ತು ಮ್ಯಾಮ್. ಆಮೇಲೆ ಅದು ಆಗಿದ್ಮೇಲೆ ನನ್ಗೆ ನಮ್ಮ ಅವ್ರು ಸಡನ್ಲಿ ಮತ್ತೆ ಊರಿಂದ ಬಂದ್ರು. ರಾಘವೇಂದ್ರ ಸ್ವಾಮಿದ್ದು 2ನೇ ಮಂತ್ರಾಲಯ ಜಯನಗರ್, ನನ್ಗೆ ಗೊತ್ತಿಲ್ಲ ಅದೆಲ್ಲ, ನಾನು ಹೋಗೇ ಇಲ್ಲ. ಈ ಸ್ಪಿರಿಚುವಲಿ ನನ್ನ ಅಟ್ಯಾಚ್ಮೆಂಟೇ ಇರ್ಲಿಲ್ಲ. ಅದು ಅಲ್ಲಿದೆ ಅಂತ ನನ್ಗೊಂದು ವಿಡಿಯೋ ಬಂತು. ಅದಕ್ಕೆ ಪರಿಹಾರನ ತೋರಿಸ್ತು. ಒಯ್ದು ಆ ದುಡ್ಡನ್ನ ಹುಂಡಿಗೆ ಹಾಕ್ಬೇಕು ಅಂತ ನನ್ನ ಮನ್ಸಲ್ಲಿ ಬಂತು ಮ್ಯಾಮ್. ಬಟ್ ಅದು ಹುಂಡಿಗೆ ಹಾಕ್ಬೇಕು ಅಂತ ನಾನ್ ಅನ್ಕೊಂಡೆ. ಆಮೇಲೆ ನೆಕ್ಸ್ಟ್ ಡೇ ಏನ್ ಬಂತು ನನ್ನ ಮೈಂಡ್ ಅಲ್ಲಿ, ಗುರುವಾರ ಬೆಳಗ್ಗೆ ಏನ್ ಬಂತು, ಇಲ್ಲ ಹುಂಡಿಗೆ ಹಾಕ್ಬಾರ್ದು, ಇದು ಬೆಳ್ಳಿ ವಸ್ತು ಇದೆ, ನಾನು ಏನಾದ್ರೂ ಬೆಳ್ಳಿನೇ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ಸೊ ಆವಾಗ ನನ್ಗೇನು ದೀಪ ಅನ್ನೋ ತರ ಈ ತರ ಮೈಂಡ್ ಅಲ್ಲಿ, ಯಾಕಂದ್ರೆ ದೀಪದ್ದೇ ನಾನು ಅನ್ಕೊಂತ ಇದ್ದೆ ದೀಪ ಅನ್ನೋ ತರ. ನಮ್ಮ ಮನೆಯವರಿಗೆ ಬೆಲ್ಲು ಅಂದ್ರೆ ಗಂಟೆ ಅನ್ನೋ ತರ ಒಂದು ಭಾವ ಆಯ್ತು. ಆದ್ರೆ ಅಲ್ಲಿ ಹೋಗಿದ್ಮೇಲೆ, ಅಂಗಡಿಗೆ ಹೋಗಿದ್ಮೇಲೆ ರಾಘವೇಂದ್ರ ಸ್ವಾಮಿ ಅವರು ಎರಡನ್ನೂ ಕ್ಯಾನ್ಸಲ್ ಮಾಡಿ ತೊಟ್ಟಲ್ಲ ತಗೊಂಡ್ರು ಮ್ಯಾಮ್. ತೊಟ್ಟಲ್ ತಗೊಂಡ್ಬಿಟ್ಟು ಆ ತೊಟ್ಟಲ್ನ ನಾವು ಫುಲ್ ಇಡೀ ಫ್ಯಾಮಿಲಿ ಹೋಗಿ ರಾಘವೇಂದ್ರ ಸ್ವಾಮಿಗೆ ಜಯನಗರಲ್ಲಿ ಅರ್ಪಣೆ ಮಾಡಿ ಕೊಟ್ಟು ಬಂದ್ವಿ. ನೆಕ್ಸ್ಟ್ ಡೇ ನನಗಾಗಿರೋ ಅನುಭವ ಅಮೇಸಿಂಗ್. ಆ ತೊಟ್ಲಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಹಾಕಿ ತೂಗೋ ಒಂದು ವಿಡಿಯೋ ಬಂತು ಮ್ಯಾಮ್. ಅದು ಈ ಗುಡಾಕೇಶದಲ್ಲಿ ಬಂದ್ಮೇಲೆ ನಾನು ಎಷ್ಟೋ ವರ್ಷದ್ದು ಇಟ್ಕೊಂಡಿರೋದು ವಸ್ತು. ಅದನ್ನ ಏನ್ ಮಾಡ್ಬೇಕಂತ ನನಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಕೆಲವೊಂದು ನೆಗೆಟಿವಿಟಿ ಪಾಸಿಟಿವಿಟಿ ನಮ್ಮಲ್ಲಿ ಇರುತ್ತೆ ಅನ್ನೋದಕ್ಕೆ ಈ ಗುಡಾಕೇಶ ಬಂದ್ಮೇಲೆ ನಾನು ನಂಬಕ್ ಸ್ಟಾರ್ಟ್ ಆಗಿರೋದು. ಯಾರು ನಂಬಲ್ಲ ಅದನ್ನ, ಸಾಮಾನ್ಯವಾಗಿ ನಂಬಿದ್ರೆ ನಂಬಲಿ, ಬಿಟ್ರೆ ಬಿಡ್ಲಿ. ಬಟ್ ನೆಗೆಟಿವಿಟಿನೂ ಇರುತ್ತೆ, ಪಾಸಿಟಿವಿಟಿನೂ ಇರುತ್ತೆ. ಎರಡನ್ನೂ ನಾವು ಪಾಸಿಟಿವಿಟಿನ ಸ್ವೀಕರಿಸ್ತೀವಿ ಅಂದ್ಮೇಲೆ ನೆಗೆಟಿವಿಟಿನೂ ನಾವು ಸ್ವೀಕರಿಸ್ಲೇಬೇಕು ಅನ್ನೋದನ್ನ ಗುಡಾಕೇಶಕ್ ಬಂದ್ಮೇಲೆ ನಾನು ಕಲಿತೆ. ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬಾರ್ದು, ಅದನ್ನ ಸಲೀಸಾಗಿ ನಾವು ಹೇಗೆ ಎಕ್ಸೆಪ್ಟ್ ಮಾಡ್ಕೊಂಡು ಓಕೆ ಇಟ್ಸ್ ಓಕೆ ಲೆಟ್ ಗೋ, ಬಂದಿದೆಯಾ ನೋಡೋಣ ಅನ್ನೋದನ್ನ ಈ ಗುಡಾಕೇಶದಿಂದ ಅರುಣ್ ಸರ್ ಕೃಪೆಯಿಂದ ಕಲಿತೆ. ಇವತ್ತು ಇನ್ನೊಂದು ಅನುಭವ ಮ್ಯಾಮ್. ಇವತ್ತಿನ ಅನುಭವ ಅತಿ ದೊಡ್ಡ ಅನುಭವ. ನಾನು ಒಂದಿನ ನಿಮ್ ಜೊತೆ ಪದ್ಮಾ ಮ್ಯಾಮ್ ಜೊತೆ ಮಾತಾಡುವಾಗ ಅವರು ನನಗೆ ನೀವ್ ಯಾವಾಗ ಶೇರ್ ಮಾಡ್ತೀರಾ ಅಂತ ಕೇಳಿದ್ರು. ನನ್ಗೆ ಗುರುಗಳ ಆಜ್ಞೆ ಬರ್ಲಿ ಅಂತ ಹೇಳಿದ್ದೆ. ಸೊ ಅಟ್ಲೀಸ್ಟ್ ಅರುಣ್ ಸರ್ ಆಜ್ಞೆ ಬಂದಾಗ ನಾನು ಮಾಡ್ತೀನಿ ಅಂತ. ನನ್ ರಿಯಲಿ ಇವತ್ತು ಅರುಣ್ ಸರ್ನ ತುಂಬಾ ಗೊತ್ತಿಲ್ಲ ನನ್ಗೆ ಯಾಕೆ ಅಂತ ಗೊತ್ತಿಲ್ಲ, ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ. ಬೆಳಗ್ಗೆ ಹತ್ತಿದ್ದು ಉಂಟು. ನಾನು ಒಂದು ಗುರುವಿನ ಹಾಡು ಕೇಳ್ತಾ ಇದ್ದೆ. ಅದು ಯಾವ ಹಾಡು ಅಂತಂದ್ರೆ ಗುರುದು ಒಂದು ಹಾಡಿದೆ, ಮಾಯಾ ಯಾವುದೋ ಒಂದು ಹಾಡಿದೆ. ಅದು ಕೇಳಬೇಕಾದ್ರೆ ನನ್ಗೆ ಏನೋ ಒಂಥರ ಗೊತ್ತಿಲ್ಲ,
ನಾನು ಯಾಕೆ ಅವ್ರನ್ನ ದಯಾಮಯ ಗುರು ಕರುಣಾಮಯ ಅಂತ ಒಂದು ಹಾಡ ಇದೆ ಕೇಳುವಾಗ ಗುರು ಸಮಯ ಹಾಡು. ಅದೇ ದಯಾಮಯ ಗುರು ಕರುಣಾಮಯ ಗುರು ಆ ಹಾಡು ಕೇಳುವಾಗ ನಂಗೆ ಗೊತ್ತಿಲ್ಲ, ನಂಗೆ ಅಳುನು ಬರ್ತಾ ಇತ್ತು, ನನ್ಗೆ ಅರುಣ್ ಸರ್ ನೆನ್ಪು ಬರ್ತಾ ಇತ್ತು. ಯಾಕೆ ಬರ್ತಾ ಇತ್ತು ಅಂತ ನನ್ಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಕಾಲ್ ಮಾಡಿಲ್ಲ ಇವತ್ತು. ಇವತ್ತು ಅವರು ನನಗ್ ಕಾಲ್ ಮಾಡಿ, ಅಂದ್ರೆ ನಾವ್ ನೆನೆಸ್ಕೊಂಡ್ರೆ ಅವರು ನಮಗ್ ಕನೆಕ್ಟ್ ಆಗ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಅವ್ರು ಕಾಲ್ ಮಾಡಿ ಅದನ್ನ ಇದು ಮಾಡಿ ವಿಶ್ ಮಾಡಿದ್ರು, ನನಗೆ ಸಂಕ್ರಾಂತಿ ವಿಶ್ ಮಾಡಿದ್ರು. ಅಂದ್ರೆ ಗುರುಗಳ ರೂಪದಲ್ಲಿ ಇವತ್ತು ನನಗೆ ಆಶೀರ್ವಾದ ಸಿಕ್ತು ಅಂತ ನನ್ಗೆ ಅನಿಸ್ತು. ನಾನು ಪತ್ರಿಸಿ ಅವರು ಆಶೀರ್ವಾದ ಮಾಡಿಲ್ಲ, ನನ್ ದರ್ಶನ ಕೊಟ್ಟಿಲ್ಲ ಅನ್ನೋ ಒಂದು ನೋವಲ್ಲಿದ್ದೆ. ಬಟ್ ಅರುಣ್ ಸರ್ ರೂಪದಲ್ಲೇ ಇವತ್ತು ಅವರು ನನಗ್ ಬಂದು ನೀನ್ ಯಾಕೆ ಇಲ್ಲ ಇಲ್ಲ ಅಂತ ಇದೀಯಾ ಅಂತ ಅಂದ್ರೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ನನ್ನ ಅನಿಸಿಕೆ ಹಾಗೆ ಅನ್ನಿಸ್ತು. ನೀನ್ ಇಲ್ಲ ಇಲ್ಲ ಅಂತ ಇದೀಯಾ, ಬಟ್ ನಾನ್ ಕನೆಕ್ಟ್ ಆಗಿದ್ದೀನಿ, ನನ್ನ ಧ್ಯಾನ ಬಂಧುಗಳ ಜೊತೆಗೆ ನಿನ್ನ ಕನೆಕ್ಟ್ ಆಗಿದ್ದೀನಿ ಅಂತ ಒಂದು ಮೆಸೇಜ್ ಸಿಕ್ಕಾಗ ಅನ್ನಿಸ್ತು ನನಗೆ. ಏನು ಅಂತ ಗೊತ್ತಿಲ್ಲ, ಆದ್ರೆ ಇವತ್ತು ನಿಮ್ಗೆ ವೇದಿಕೆ ಸಿಕ್ಕಿದೆ. ಓಕೆ, ಥ್ಯಾಂಕ್ ಯು. ಸಿಕ್ಕಿದೆ. ಆಮೇಲೆ ಇದು ಒಂದು ದೊಡ್ಡ ಅನುಭವ. ಆಮೇಲೆ ನಾನ್ ಗುಡಾಕೇಶಕ್ ಬಂದಾಗ ಒಂದು 3-4 ಡೇಸ್ ಆಗಿರ್ಬೋದು ಅಷ್ಟೇ. ನನ್ಗೆ ಗೊತ್ತಿಲ್ಲ, ಅರುಣ್ ಕುಮಾರ್ ಸರ್ ಅವರಿಗೆ ಎಲ್ಲರೂ ಕೃಷ್ಣ ಅಂತಾರೆ ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತೇ ಇರ್ಲಿಲ್ಲ. ಅವ್ರಿಗೆಲ್ರು ಕೃಷ್ಣ ಅಂತ ಕರೀತಾರೆ, ಕೃಷ್ಣನ್ ರೂಪದಲ್ಲಿ ಅವರು ದರ್ಶನ ಕೊಟ್ಟಿದ್ದಾರೆ, ಇದು ಯಾವ್ದು ನನ್ಗೆ ಗೊತ್ತಿರ್ಲಿಲ್ಲ. ಅವರು ನನ್ಗೆ ಕೃಷ್ಣನ್ ರೂಪದಲ್ಲೇ ಒಂದು ಚೆನ್ನಾಗಿರೋ ಗಿಡ ಮರಗಳು ಅಂತ ಕಡೆ ಕೊಳಲ್ ಉಟ್ಕೊಂಡು ಡಾನ್ಸ್ ಮಾಡ್ತಾ ಇದ್ರು ಅವರು. ಆ ತರ ದರ್ಶನ ಕೊಟ್ರು ನನ್ಗೆ. ದರ್ಶನ ಕೊಟ್ರು, ನಾನು ಇದು ಏನಿದೆಯೋ ಗೊತ್ತಿಲ್ಲ, ನಾನು ಇದನ್ನ ಏನ್ ಅನ್ಕೊಂತಾರೋ ಅಂತ ನಾನು ಯಾರ ಹತ್ರನೂ ಶೇರ್ ಮಾಡ್ಲಿಲ್ಲ ಮ್ಯಾಮ್. ಅದನ್ನ ನನ್ ಮನ್ಸಲ್ಲೇ ಇಟ್ಕೊಂಡಿದ್ದೆ. ಆಮೇಲೆ 3-4 ಡೇಸ್ ಆದ್ಮೇಲೆ ಎಲ್ಲರೂ ಹೇಳಕ್ ಸ್ಟಾರ್ಟ್ ಆದ್ರು, ಸರ್ ನೀವು ಕೃಷ್ಣನ್ ರೂಪದಲ್ಲಿ ಬಂದಿದ್ದೀರಾ, ನೀವು ಕೃಷ್ಣನ್ ರೂಪದಲ್ಲಿ ಬಂದಿದ್ದೀರಾ, ನೀವು ಹೀಗ್ ಬಂದ್ರಿ ಹಾಗೆ ಬಂದ್ರಿ ಅಂತ. ಆವಾಗ ನನಗೆ ಅಂದ್ರೆ, ಓ ನನ್ಗೊಬ್ಳಿಗೆ ಅಲ್ಲ, ಇವರೆಲ್ಲರಿಗೂ ಕೃಷ್ಣನ್ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ಅಂತ. ಅದು ಒಂದಾಯ್ತು. ಮತ್ತೆ ಗುಡಾಕೇಶ ಅನ್ನೋದು ನಿದ್ರೆ ತ್ಯಾಗ ಮಾಡ್ತೀವಿ ಅಂತಲ್ಲ, ನಮ್ಮಲ್ಲಿರೋ ಆಲಸ್ಯತನನ ನಾವು ತ್ಯಾಗ ಮಾಡ್ತೀವಿ. ನಮ್ಮಲ್ಲಿರೋ ಅಂದ್ರೆ ಈಗ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅಷ್ಟೊಂದು ಹುಮ್ಮಸ್ಸಿರಲ್ಲ, ಬಟ್ ನಾವು ನಿದ್ರೆ ತ್ಯಜಿಸಿದಾಗ ನಾನು ಎಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ. ಈ 40 ವರ್ಷದ ಜರ್ನಿಯಲ್ಲಿ ನಾನು ಎನರ್ಜೆಟಿಕ್ ಆಗಿರೋದು ಈ 41 ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು. ಅದರೊಂದಿಗೆ ಇನ್ನೂ ತುಂಬಾ ಚಿಕ್ಕ ಪುಟ್ಟ ಅನುಭವಗಳಿದ್ದಾವೆ. ಮತ್ತೆ ಗುಡಾಕೇಶದಲ್ಲಿ ನನ್ಗೆ ಬಂದ್ಮೇಲೆ ನಾನು ಚಿಕ್ಕವಳಿರುವಾಗ ಬರಿತಾ ಇದ್ದೆ ಕವನಗಳು. ಒಂದು PUC ಹಂಗೆ ಇರುವಾಗ ನಾನು ಬರಿತಾ ಇದ್ದೆ, ಚಿಕ್ಕ ಚಿಕ್ಕ ಕವನಗಳು ಬರಿತಾ ಇದ್ದೆ. ಅದನ್ನೆಲ್ಲ ಬಿಟ್ಟಿದ್ದೆ ನಾನು. ಇಲ್ಲಿ ಬಂದ್ಮೇಲೆ ಮತ್ತೆ ಅವೆಲ್ಲ ರೀಕನೆಕ್ಟ್ ಆಗ್ತಾ ಇದಾವೆ. ಈಗ ಕವನ ಹೋಗಿ ಹಾಡುಗಳಾಗ್ತಾ ಇದಾವೆ. ನನ್ನ 2 ಹಿಂದಿ ಹಾಡುಗಳು ಬರ್ದಿದ್ದೀನಿ, 3 ಕನ್ನಡ ಹಾಡುಗಳು ಬರ್ದಿದ್ದೀನಿ. ಅದು ಧ್ಯಾನಕ್ಕೆ ಸಂಬಂಧಪಟ್ಟಿವೇ ಇದಾವೆ. ಸೊ ಅದೆಲ್ಲ ನಾನ್ ಬರಿತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನನ್ಗೆ ಗುರುಗಳ ಪ್ರೇರಣೆಯಿಂದ ಆ ವರ್ಡ್ಗಳು ಕನೆಕ್ಟ್ ಆಗ್ತಾ ಇದಾವೆ, ನಾನು ಬರೆಯಕ್ ಸ್ಟಾರ್ಟ್ ಆಗಿದ್ದೀನಿ. ಇದು ನನಗೆ ಈ ಧ್ಯಾನದಿಂದ ಸ್ಟಾರ್ಟ್ ಆಗಿದೆ ಅಂತ ಇಂಟ್ಯೂಷನ್ ಬರ್ತಾ ಇದೆ. ಇದು ನೀನ್ ಬರೀತಾ ಇಲ್ಲ, ಇದು ಧ್ಯಾನದಲ್ಲಿರೋ ಶಕ್ತಿ ಅಂತ. ಮತ್ತೆ ಗುಡಾಕೇಶ ಮಾಡೋರು ಸುಮಾರು ಜನನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ರಾಗ, ತಾಳ, ಹಾಡ, ಕವನ, ಪದಗಳು ಅದು ತಾನಾಗೆ ಬರ್ತಾ ಇದಾವೆ ಮ್ಯಾಮ್. ಅಂದ್ರೆ ಒಬ್ಳೆ ಅಂತಲ್ಲ, ತುಂಬಾ ಜನ ಇದ್ರಲ್ಲಿ ಆ ತರ ಅವ್ರ ಪ್ರತಿಭೆನ ಹೊರ ಹಾಕ್ತಾ ಇದ್ದಾರೆ. ಅಂದ್ರೆ ಮನಸ್ಸು ಹಾಡ್ತಾ ಇದೆ, ಅಷ್ಟೊಂದು ಚೆನ್ನಾಗಿ ಮನಸ್ಸು ಬಿಚ್ಚಿ ಪದಗಳ ಜೋಡಣೆ ಆಗ್ತವೆ, ಮನಸ್ಸು ಬಿಚ್ಚಿ ರಾಗ ಕೂಡ್ತಾ ಇದೆ ಅನ್ನೋ ತರ ಫೀಲಿಂಗ್ ಆಗ್ತಾ ಇದೆ ಮ್ಯಾಮ್. ಮತ್ತೆ ಗುಡಾಕೇಶ ಮಾಡೋರ್ಗೆ ಯಾರಿಗಾದ್ರೂ ಕೇಳಿ ನೀವು, ಈ ನಿದ್ದೆ ಅಂದ್ರೆ ಏನ್ ನಿದ್ದೆ ಅನ್ನೋ ತರ ಫೀಲ್ ಸ್ಟಾರ್ಟ್ ಆಗಿದೆ. ನಿದ್ದೆ ಅಂದ್ರೆ ಏನ್ ನಿದ್ದೆ, ಬಿಟ್ರೆ ಏನಾಯ್ತು, ಮಾಡಿದ್ರೆ ಏನಾಯ್ತು ಅನ್ನೋ ತರ ಫೀಲ್ ಆಗಿದೆ. ಅದು ಯಾರು ಅದ್ರಲ್ಲಿ ಬಂದಿರ್ತಾರೋ ಅವರಿಗೆ ಅದ್ರ ಅನುಭವ ಆಗುತ್ತೆ. ಅದು ನಂಬಿದ್ರೆ ನಂಬ್ಲಿ, ಬಿಟ್ರೆ ಬಿಡ್ಲಿ. 41 ದಿವಸ ನಾನು ಬೆಡ್ಡಿಗೆ ಬಾಡಿನೇ ಟಚ್ ಮಾಡಿಲ್ಲ. ನಾನು ಹಗ್ಲು ಇಲ್ಲ ರಾತ್ರಿನೇ ಇಲ್ಲ, ಬೆಡ್ಡಿಗೆ ಬಾಡಿ ಟಚ್ ಮಾಡಿಲ್ಲ, ಕೇವಲ ಕುತ್ಕೊಂಡಿದ್ದೀನಿ ಮ್ಯಾಮ್. ಅದು ನಿಜವಾಗ್ಲೂ ಅದು ಒಂದು ತುಂಬಾ ಪ್ರಬುದ್ಧವಾದ ಶಕ್ತಿ.
ಅದು ಪತ್ರಿಜಿ ಗುರುಗಳು, ಪ್ರಭು ದಕ್ಷಿತ್ ಗುರುಗಳು ಅವ್ರದೆಲ್ಲ ಇದು ಇದೆ ಅನ್ಕೊಂತೀನಿ ನಾನು. ಅಂದ್ರೆ ಕೃಪೆ ಇದೆ ಅದ್ರಲ್ಲಿ. ಅದು ಖಂಡಿತ. ಮಾಡ್ಬೇಕಂದ್ರೆ ಸುಮ್ನೆ ಇಲ್ಲ, ಒಂಚೂರು ಪೇನ್ ಇಲ್ಲ, ಸ್ಟ್ರೆಸ್ ಇಲ್ಲ, ಏನು ಇಲ್ಲ ಮ್ಯಾಮ್. ನನ್ಗಾಗಿರೋ ಅನುಭವನ ನಾನು ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಂಡಿದ್ದೀನಿ. ಧ್ಯಾನ ಅನ್ನೋದು ಒಂದು ಅಮೂಲ್ಯವಾದ ಜ್ಞಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಎಲ್ಲರೂ ಪಡೆದುಕೊಳ್ಳಿ, ಎಲ್ಲರೂ ಸವಿರಿ. ಅದ್ರ ರುಚಿ ಈ ಸಂಕ್ರಾಂತಿ ಎಳ್ಳು ಬೆಲ್ಲ ಸೌದಿದ್ದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಸೂಪರ್, ತುಂಬಾ ಚೆನ್ನಾಗಿತ್ತು ನಿಮ್ಮ ಅನುಭವ. ಇವತ್ತಂತೂ ಒಳ್ಳೆ ಒಳ್ಳೆ ಎಳ್ಳು ಬೆಲ್ಲ ತಿನ್ಸಿದ್ರಿ ಎಲ್ಲಾರ್ಗುನು. ಸಿಹಿಯಾದ ಒಂದು ಕಬ್ಬಿನ ಜ್ಯೂಸೇ ಕುಡಿಸ್ಬಿಟ್ರಿ ಬಿಡಿ ಎಲ್ಲಾರ್ಗುನು. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಅದ್ಭುತವಾಗಿತ್ತು ನಿಮ್ಮ ಅನುಭವ. ಅಷ್ಟೇ ಮೇಡಮ್, 41 ದಿನ ನಾವು ಕೂಡ ಅಷ್ಟೇ ಮೇಡಮ್. ಮಗ್ಳು ಹೇಗೆ ಕೊಟ್ಟೇ ಇಲ್ಲ ಮೇಡಮ್, ಒಂದಿನ ಕೊಟ್ಟಿಲ್ಲ ನಾನು. ಹಾಸಿಗೆ ಮೇಲೆ ಮಲ್ಗೆ ಇಲ್ಲ. ಆ ರೀತಿ ಅಳವಡಿಸ್ಕೊಂಡ್ರೆ ಮಾತ್ರ ಇದು ಬುಡಕ್ಕೆ ಸಾಧನೆ ಮಾಡಕ್ ಸಾಧ್ಯ ಮೇಡಮ್. ಸೂಪರ್ ಮೇಡಮ್, ಸೂಪರ್ ಸೂಪರ್. ಎಲ್ಲ ಒಳ್ಳೆ ಎನರ್ಜಿ ಇತ್ತು. ಎಲ್ಲರೂ ನಿಮ್ಮ ಮನೆಯಲ್ಲಿ ಧ್ಯಾನಿಗಳಾಗಿದ್ದಾರೆ, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು? ಆ ಮ್ಯಾಮ್ ನಾನು ಕರ್ಕೊಂಡು ಹೋಗಿದ್ದೀನಿ ನಮ್ಮ ಅತ್ತೆಗೆ. ಇಲ್ಲಿ ಬ್ಯಾಂಗ್ಳೂರ್ ಬಂದಾಗ ಅವ್ರು ನಮ್ಮ ಜೊತೆಲಿ ಇರಲ್ಲ, ಊರಲ್ಲಿ ಇರ್ತಾರೆ. ಬ್ಯಾಂಗ್ಳೂರ್ ಬಂದಾಗ ನಾನು ಪಿರಮಿಡ್ಗೆ ಕರ್ಕೊಂಡು ಹೋಗಿ ಧ್ಯಾನ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಮ್ಯಾಮ್. ಮತ್ತೆ ಮನೆಯಲ್ಲ ನನ್ನ ಜೊತೆಲಿ ½ ನಾನು ಕಣ್ಮುಚ್ಚಿ ಕೂತಾಗ ಅವ್ರಿಗೆ ಬೇರೆ ಕೆಲಸ ಇರ್ತಿರ್ಲಿಲ್ಲ, ಬೇರೆ ಆಪ್ಷನ್ ಇರ್ತಿರ್ಲಿಲ್ಲ ಮ್ಯಾಮ್. ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಸ್ಟಾರ್ಟ್ ಆಗಿದೆ, ಕಂಟಿನ್ಯೂಯೇಷನ್ ಬೇಕಾಗಿದೆ. ಖಂಡಿತ. ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಡೆಫಿನೆಟ್ಲಿ ಒಂದಿನ ಇಲ್ಲ ಒಂದಿನ ನಾನು ಒಬ್ಬಳೇ ಅಲ್ಲ, ನನ್ನ ಕುಟುಂಬ ಒಂದೇ ಅಲ್ಲ, ನನ್ನ ಸುತ್ತಮುತ್ತಲಿನ ಜನಗಳನ್ನ ಸೇರಿಸ್ಕೊಂಡು ಮಾಡ್ತೀನಿ ಅನ್ನೋ ಒಂದು ಆತ್ಮಸ್ಥೈರ್ಯ ನನ್ನಲ್ಲಿ ಇದೆ ಮ್ಯಾಮ್. ಆ ಒಂದು ಸಾಧನೆ ಬೇಗ ನೆರವೇರ್ಲಿ ಅಂತ ಕೇಳ್ಕೊಳ್ಳೋಣ. ಆ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಪ್ರತಿಯೊಬ್ಬರಿಗೂನು ಇದನ್ನ ಶೇರ್ ಮಾಡ್ತಾ ಬರ್ಬೇಕು. ಪ್ರತಿಯೊಬ್ಬರನ್ನು ಗುಡಕೆಸ್ ಅಂತ ಅನ್ನೋದು ಹೇಗೆ ಅಂತ ಇದುವರೆಗೂನು ಪ್ರತಿಯೊಬ್ಬರನ್ನು ಅನುಭವ ತಿಳಿಸ್ಕೊಡ್ತಾ ಇದ್ರು. ಅನಪಾನಸತಿ ಧ್ಯಾನ ಇರ್ಬೋದು, ಮತ್ತೆ ಮತ್ತೆ ಅವರ ಅನುಭವಗಳು, ಎಕ್ಸ್ಪೀರಿಯನ್ಸ್ಗಳು, ಈ ತರ ಒಂದು ಪತ್ರಿಜಿ ಅವ್ರ ಮುಖಾಂತರ ಎಲ್ಲ ತಿಳಿಸ್ತಾ ಇದ್ರು. ಇವತ್ತು ಗುಡಕೇಸದ ಬಗ್ಗೆ ನೀವು ಸಾಕಷ್ಟು ವಿಷಯಗಳನ್ನ ಕೊಟ್ರಿ. ಇದೊಂದು ವೇದಿಕೆಯಲ್ಲಿ ಇದೊಂದು ಗುಡಕೇಸದ ಬಗ್ಗೆ ಅನುಭವ ಬೇಕಾಗಿತ್ತು ಮೇಡಮ್. ಹಾಗಾಗಿ ನಿಮಗೋಸ್ಕರ ಇವತ್ತು ನಿಮ್ಮಿಂದ ಎಲ್ಲ ಈಚೆಗ್ ಬಂತು. ಇವು ಗುಡಕೇಸದ ಹೇಗೆ ಅಳವಡಿಸ್ಕೊಂಡ್ರೆ ಹೇಗೆ ಅಂತ ನಾವು ಕೂಡ ಅನ್ಸ್ಕೊಂಡಿದ್ವಿ, ಅಲ್ಲ ಅಂತಲ್ಲ. ಆದ್ರೆ ಇವತ್ತು ಹಬ್ಬದ ದಿನ ಈ ಒಂದು ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತೇಳಿ ನೀವು ಒಳ್ಳೊಳ್ಳೆದ ಎಳ್ಳು ಬೆಲ್ಲ ತಿನ್ನುವಾಗಿ ನೀವು ಒಂದು ಒಳ್ಳೊಳ್ಳೆ ಮಾಹಿತಿನ ಕೊಟ್ರಿ. ಸೂಪರ್ ಮೇಡಮ್, ಸೂಪರ್ ಸೂಪರ್ ಮೇಡಮ್. ಈ ವಿಷಯನ ನಾನು ಅರುಣ್ ಸರ್ ಪಾದಕ್ಕೆ ಹೊಂದಿಸಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನನ್ನ ಗುರುವಿಗೆ ನೆನೆಸ್ಕೊಂಡು ಅತ್ತಾಗ ನನಗೆ ಈ ಹಬ್ಬದ ದಿನ ಈ ಅಪಾರ್ಚುನಿಟಿ ಸಿಗುತ್ತೆ, ನಾನು ವೇದಿಕೆನ ಹಂಚ್ಕೋತೀನಿ. ಮತ್ತೆ ನಿಜವಾಗ್ಲೂ ನನ್ಗೆ ಅವ್ರು ಕಾಲೇ ಮಾಡಲ್ಲ, ಯಾವತ್ತು ಕಾಲ್ ಮಾಡಿಲ್ಲ, ನಾನೇ ಅವ್ರಿಗೆ ಕಾಲ್ ಮಾಡ್ತಿದ್ದೆ. ರೀಸೆಂಟ್ಲಿ ನಾನು ಇವಾಗ ಕಾಲು ಮಾಡಿಲ್ಲ ಅವ್ರಿಗೆ. ಸೊ ಈ ಅಪಾರ್ಚುನಿಟಿ ಹೆಂಗೆ ಬಂತು ಅಂದ್ರೆ, ಇದು ಪತ್ರಿಜಿ ಅವ್ರ ದಯದಿಂದ, ಅರುಣ್ ಸರ್ ಕೃಪೆಯಿಂದ ಅರುಣ್ ಸರ್ ಕನೆಕ್ಟ್ ಆಗ್ತಾರೆ ಅನ್ನೋದು ಇವತ್ತು ನಮ್ಗೆ ಅನುಭವಕ್ಕೆ ಬಂತು ಮ್ಯಾಮ್. ಮತ್ತೆ ಈ ವೇದಿಕೆ ಕೊಟ್ಟ ಅರುಣ್ ಸರ್ ಅವರಿಗೆ, ಮತ್ತೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಪದ್ಮಾ ಮ್ಯಾಮ್ ಅವರಿಗೆ, ಮತ್ತೆ ಎಲ್ಲಾ ಗುಡಾಕೇಶ ಧ್ಯಾನ ಬಂಧಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಏನಾದ್ರೂ ತಪ್ಪಾದ್ರೆ ಕ್ಷಮಿಸಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಲ್ಲ, ತುಂಬಾ ಸೂಪರ್ ಆಗಿ ಬಂತು. ನಿಮ್ಮ ಒಂದು ವಿಷನ್ಗಳು ಯಾವ ರೀತಿ ಇರ್ಬೋದು ಅಂತ ಅನ್ನೋದೆಲ್ಲ ಕುಲಕುಷವಾಗಿ, ಸಂಸ್ಕೃತ ಪರವಾಗಿ, ಆಧ್ಯಾತ್ಮಿಕ ಪರವಾಗಿ, ನೀವು ಗುಡಕೇಶದ ಪರವಾಗಿ ಪ್ರತಿ ಒಂದು ಇಂಚಿಂಚಲು ಎಲ್ಲಾದ ಬಗೆಯನ್ನು ಒಂದು ಸ್ಫೂರ್ತಿ ತುಂಬಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲಾರ ಮನದಲ್ಲೂ ತುಂಬಿದ್ದೀರಾ ಇವತ್ತು. ಅಂದ ಹಬ್ಬ ದಿನ ಇವತ್ತು ನೀವು ಇಲ್ಲಿ ವೇದಿಕೆಗೆ ಬರ್ಬೇಕು ಅನ್ನೋ ಉದ್ದೇಶ ಆಗಿತ್ತು ಮೇಡಮ್. ಕನ್ಸು ನಮಗೂ ಕೂಡ ಇತ್ತು ಅದು. ಹಾಗಾಗಿ ಅರುಣ್ ಸರ್ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ಮೇಡಮ್. ಅದ್ಭುತವಾಗಿ. ಅಂದ್ರೆ ನಾವು ಬೇರೆ ಇದ್ ಮಾಡ್ತಾ ಇದ್ವಿ, ಸದ್ಯದಲ್ಲೇ ನೀವು ಬರ್ಬೇಕಾಗಿತ್ತು ಇವತ್ತು. ಆ ಪತ್ರಿಜಿ ಅವ್ರು ನಿಮ್ಮನ್ನ ಕರೆಸ್ಕೊಂಡ್ರು ಅಂತ ನಿಮ್ಮಲ್ಲೇ ಬಂತು. ತುಂಬಾ ಚೆನ್ನಾಗಿ ಅನ್ಸ್ಕೊಂಡ್ರಿ ಮೇಡಮ್. ಈಗ ಪ್ರತಿಯೊಬ್ಬರನ್ನ ಒಬ್ಬೊಬ್ಬರದ ಅನುಭವ ನೀವು ಶೇರ್ ಮಾಡಿರುವಂತದ್ನ ಅಭಿಪ್ರಾಯಗಳನ್ನ ಕೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಹೇಳ್ಕೊಳಕ್ ಇಷ್ಟಪಡ್ತಾರೆ, ಕೇಳೋಣ ಅಂತ ಮಾಡಿ. ಸುರೇಖಾ ಮೇಡಮ್ ಅವ್ರದ್ದು ಅಭಿಪ್ರಾಯನ ತಿಳಿಸಿ ಅಂತ ಅನ್ನೋದಕ್ಕೆ. ರತ್ನಮ್ಮ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಮಸ್ತೆ ತುಂಬಾ ಮೇಡಮ್. ಚೆನ್ನಾಗಿ ಮೂಡಿ ಬಂತು ಮೇಡಮ್. ಗುಡಕೇಶದ ಮಹತ್ವ ತುಂಬಾನೇ ಒಂದು ಅದ್ಭುತವಾದ ಒಂದು ಸಾಧನೆ ಇದು.
ಹೌದು ಇದನ್ನ ಹೇಳೋದಿಕ್ ಬಾಯಲ್ಲಿ ಹೇಳೋದಿಕ್ಕೂ ಆಗಲ್ಲ. ನಿಜಕ್ಕೂ ನನಗೆ ಏನು ನನ್ಗೆ ಬೇಗ ನಾನು ಕ್ಲಿಯರ್ ಮಾಡ್ಕೊಂಡೆ ಬುಡಕೇಶದಿಂದ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ರೆ ಫುಲ್ ಕೈಗಳು ಫೋಲ್ಡ್ ಮಾಡೋದಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಜಾಯಿಂಟ್ ಪೈನ್ ಇತ್ತು ನನಗೆ. ಹ್ಮ್ ಹ್ಮ್ ಫುಲ್ ಜಾಯಿಂಟ್ ಪೇನಿಂಗ್ ಅನ್ನಕ್ಕೆ ಆಗ್ತಿರ್ಲಿಲ್ಲ, ಬೆರಳುಗಳೆಲ್ಲ ಇಷ್ಟು ಬಿಗಿ ಮಾಡಿದ್ರೆ ಏನು ಮಡ್ಸಿ ಅಷ್ಟು ನಾನು ಬರೆಯೋದು, ನನ್ನ ಡ್ಯೂಟಿ, ನಂದು ಬರೆಯೋ ಕೆಲಸ, ನಾನು ಬರೆಯಕ್ ಆಗ್ತಿರ್ಲಿಲ್ಲ, ರೆಕಾರ್ಡ್ಸ್ ಎಲ್ಲ ನನಗೆ ಏನ್ ಮಾಡೋದು, ಅಷ್ಟು ನೋವು ಬರ್ತಾ ಇತ್ತು. ಇದನ್ನ ಸುಮ್ನೆ ಒಂದ್ 15 ಡೇಸ್ ಮಾಡ್ತಾ ಮಾಡ್ತಾ ನನ್ಗೆ ಕೈದು ಕೈ ನೋವೇ ಇಲ್ಲ. ಎಷ್ಟೊಂದು ನನ್ನ ಬರ್ದಿರೋದು ಬುಕ್ಸ್ ಎಲ್ಲ, ರೆಕಾರ್ಡ್ಸ್ ಎಲ್ಲ ನೋಡಿ ಎಲ್ಲ ಅವರು ಅಧಿಕಾರಿಗಳು ಇಷ್ಟು ಖುಷಿ ಪಟ್ರು ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತೇಳಿ ನಂಗೆ ಅಪ್ರಿಶಿಯೇಟ್ ಮಾಡೋದು. ನನಗೆ ಅದೊಂದು ನೆನ್ಸ್ಕೊಂಡ್ರೆ, ಒಂದ್ಸರಿ ನನಗೆ ಬೈದಿದ್ದು ಸುಮಾರು ಒಂದು 6-7 ತಿಂಗಳಲ್ಲಿ ನಾನು ಬೈಸ್ಕೊಂಡಿದ್ದೆ. ಅದೇ ಒಬ್ರು ಅಧಿಕಾರಿ ನನ್ಗೆ ಗುಡ್ ಅಂತ ಹೇಳಿ ಇದ್ ಮಾಡಿದ್ರು. ಅದು ನನ್ಗೆ ಈ ಬುಡಕ್ಕೆ ಶುದ್ಧ ಮಹತ್ವನೇ ಇದು. ನನ್ಗೆ ಅದೊಂದು ಫಲ ಅಂತ ಅನ್ಕೋತೀನಿ. ಅಷ್ಟೊಂದು ಶಕ್ತಿ ಇದೆ ಇದ್ರಲ್ಲಿ, ತುಂಬಾನೇ ಚೆನ್ನಾಗಿದೆ. ಹೆಂಗ್ ಹೇಳಿದ್ರೆ ನಂಗೆ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗ್ ಬರ್ತಿದೆ ಅಂದ್ರೆ, ಹೇಗೆ ನಾನ್ ನೋಡ್ತಿದ್ರೆ ನಾನ್ ಬರಿತಾ ಇದ್ದೀನ ಇವೆಲ್ಲ ಅನ್ನೋ ಅಷ್ಟು ಉಂಟು ನನಗೆ. ಚೆನ್ನಾಗಿ ಬರೀತಾ ಇದ್ದೀನಿ. ಬುಡಕೇಶದನ್ಸು ಎಷ್ಟು ನಿಮ್ಗೆ ಹೇಗೆ ಒಳ್ಳೊಳ್ಳೆ ಅನುಭವಗಳು ಹೇಗೆ ಆಗಿದ್ದೀರಾ, ತುಂಬಾನೇ ಚೆನ್ನಾಗಿ ಮೂಡ್ ಬಂತು ನಿಮ್ದು. ಹೇಗೆ ಅಂದ್ರೆ, ನಂದು ಒಂದು ಲೆಫ್ಟ್ ಮಂಡಿ ನನ್ಗೆ ಆಪರೇಷನ್ ಆಗಿರೋದ್ರಿಂದ ಹೆಚ್ಚಿಗೆ ಕೂತ್ರೆ ಕಾಲು 2 ಊತ ಬಂದಿತ್ತು. ಸರ್ಗೆ ಫೋನ್ ಮಾಡಿ ಕೇಳಿದೆ, ಸರ್ 2 ಕಾಲು ಊತ ಬಂದ್ಬಿಟ್ಟಿದೆ ನನ್ಗೆ, ಏನ್ ಮಾಡೋದು, ಈಗ ಆಗ್ತಾ ಇಲ್ಲ. ಹಿಂಗೆ ಸ್ಟ್ರೈಟ್ ಮಾಡಿ ಪಿಲ್ಲೋ ಹಾಕಿ ಅದ್ರ ಮೇಲೆ ಎತ್ತಿ ಕಾಲ್ ಮೇಲೆ ಹಾಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ, ಆಮೇಲೆ ಬಿಸಿ ನೀರೆಲ್ಲ ಹಾಕಿದೆ. ಸುಮಾರು ಒಂದು 3 ಡೇಸ್ 4 ಡೇಸ್ ಫುಲ್ಲು ಸ್ವಲ್ಪ ಸಫರ್ ಮಾಡಿದೆ. ಇವಾಗೆಲ್ಲ ಕ್ಲಿಯರೆನ್ಸ್ ಆಯ್ತು ಕಾಲ್ದೆಲ್ಲ. ಇವಾಗ ಎಲ್ಲ ಬುಡಕೇಶದಲ್ಲಿ ಕೂರ್ತೀನಿ, ಒಂದ್ ಸ್ವಲ್ಪ ಹೊತ್ತು ಅಂದ್ರೆ ಚಾರ್ಜ್ ಎಲ್ಲ ಹಾಕೋತೀನಿ, ಸ್ವಲ್ಪ ಹೊತ್ತು ಇರ್ತೀನಿ, ಸ್ವಲ್ಪ ಹೊತ್ತು ಚಾರ್ಜ್ ಆಗೋವರೆಗೂ ಸ್ವಲ್ಪ ಕೂತಿರ್ತೀನಿ, ಹಾಗೆ ಮಾಡ್ಕೋತಾ ಇದ್ದೀನಿ. ಅದು ಹೆಚ್ಚಿಗೆ ಅಂದ್ರೆ ಭಾರ ಹೆಚ್ಚಿಗೆ ಬಿಟ್ರೆ ಫುಲ್ಲು ನೋವು ಬರ್ತಾ ಇರೋದ್ರಿಂದ ನಾನು ಸ್ವಲ್ಪ ಇದ್ ಮಾಡ್ತಾ ಇದ್ದೀನಿ ಅಷ್ಟೇ ಮಧ್ಯೆ. ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಬುಡಕೇಶ. ಕೆಲವ್ರಿಗೆ ಅದ್ರ ಬಗ್ಗೆನೆ ಗೊತ್ತಿಲ್ಲದೆ ಏನ್ ಬೆಳಿಗ್ಗೆಯಿಂದ ರಾತ್ರಿಯಿಂದ ಬೆಳಿಗ್ಗೆವರ್ಗುನು ಕುತ್ಕೊಂತಾರ ಧ್ಯಾನಕ್ಕೆ, ಏನು 1 ಅವರ್ 2 ಅವರ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಎಷ್ಟೊಂದು ಕ್ಲಿಯರೆನ್ಸ್ ಗಳಿದೆ, ಎಷ್ಟೊಂದು ಇದನ್ನ ಕೊಡ್ತಾರೆ. ಅದನ್ನ ಹೇಳ್ತಾ ಇದ್ದಾಗೆ ಅವ್ರು ಯಾವ್ದೋ ಒಂದ್ ಮಹಾನ್ ಶಕ್ತಿ ನಮ್ಗ್ ಸಿಕ್ಕಿರೋವಾಗ ಅದನ್ನ ಯಾಕೆ ಸದುಪಯೋಗ ಪಡಿಸ್ಕೋಬಾರ್ದು ಅಂತ ಹೇಳಿ ನನ್ನಲ್ಲೇ ಬರ್ತಿತ್ತು. ನನ್ನಿಂದ ಕಿರುಕಾಣಿಕೆನ ಕೇಳ್ಬೇಕು ಅಂತ ಒಳಗಡೆಯಿಂದ ಬರ್ತಿತ್ತು. ಇದೆಲ್ಲ ನನ್ಗೆ ವಾಸಿ ಆದ್ಮೇಲೆ ಎಲ್ಲವೂ ನನ್ಗೆ ಮನ್ಸಿಂದನೇ ಬರ್ತಾ ಇದೆ, ಏನ್ ಮಾಡ್ಬೇಕು ಎಲ್ಲವೂ. ಹಂಗಾಗಿ ಇದಕ್ಕೆ ನಾನು ಹೇಳ್ಬೇಕಾದ್ರೆ ಒಂದ್ಸರಿ ನಾನು ಪದ್ಮೆ ಮೇಡಮ್ ಜೊತೆ ಶೇರ್ ಮಾಡ್ಕೊಂಡೆ. ಮೇಡಮ್ ಈ ತರ ನಾನು ಒಳಗಡೆಯಿಂದ ಬರ್ತಿದೆ, ಸರ್ಗೆ ನಾವ್ ಏನಾದ್ರುನು ಅವ್ರು ಏನ್ಕಾದ್ರೂ ಉಪಯೋಗಿಸ್ಕೊಳ್ಳಿ, ಆದ್ರೆ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅದನ್ನೆಲ್ಲರೂನು ನಾವು ಕೊಡೋಣ ಅವ್ರಿಗೆ ಅಂತೇಳಿ ಅದನ್ನ ಮಾತಾಡಿ ಅವ್ರಿಗೆ ನಾವು ಅದನ್ನ ನನ್ನ ಒಳಗಡೆಯಿಂದಾನೇ ಬರ್ತಾ ಇತ್ತು, ಅದನ್ನ ಕೊಡ್ಬೇಕು ಅಂತಾನೆ ಬರ್ತಿತ್ತು ಅದು. ಹಂಗಾಗಿ ಅದೆಷ್ಟು ಜನ ಕೊಟ್ಟಿದಾರೋ ಗೊತ್ತಿಲ್ಲ, ಇತ್ತೀಚೆಗೆ ಅದೇನು ಹಾಕಿಲ್ಲ, ಸ್ವಲ್ಪ ಜನ ಮಾಡಿದ್ದಾರೆ ಅನ್ಸುತ್ತೆ. ಕೆಲವ್ರು ಇನ್ನೂ ಕೊಡೋರು ಇದಾರೆ, ಇನ್ನೂ ಬ್ಯಾಲೆನ್ಸ್ ಇದಾರೆ ಕೆಲವರೆಲ್ಲ. ದಯವಿಟ್ಟು ಬ್ಯಾಲೆನ್ಸ್ ಇರೋರೆಲ್ಲರೂ ಕೊಡಿ ಅಂತ ಕೇಳೋದಿಕ್ಕೆ ಹೇಳ್ತೀನಿ ನಾನು. ಯಾಕೆಂದ್ರೆ ಆ ಗುರು ಒಂದು ಋಣನ ಯಾರು ತೀರ್ಸೋದಿಕ್ ಆಗಲ್ಲ. ಅವರು ಬೆಳಗ್ಗೆಯಿಂದ ರಾತ್ರಿ ಕುತ್ಕೊಂಡು ಬೆಳಿಗ್ಗೆ 6 ಗಂಟೆ ಆದ್ರೂನು ವ್ಯಾಯಾಮ ಕ್ಲಿಯರ್ ಮಾಡಿ ಪ್ರಾಣಾಯಾಮ ಮಾಡೋವರ್ಗುನು ನಮ್ ಜೊತೆಗೆ ಇರ್ತಾರೆ. ಅಷ್ಟೊಂದು ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಕೈಲಾದ ಕಿರುಕಾಣಿಕೆ ನಾವು ಕೊಟ್ವು. ಅವತ್ತು ಆ ಫಂಕ್ಷನ್ ಅಲ್ಲಿ ಇದ್ವು ನಾವು, ಚಂದ್ರಶೇಖರ್ ಸರ್ ಮತ್ತೆ ಶಶಿಕಲಾ ಎಲ್ಲರೂ ಸೇರಿ ಅಲ್ಲೇ ನಾನ್ ಪೇ ಮಾಡಿಸ್ದೆ, ಅಲ್ಲೇನೆ ಅವ್ರ ಹತ್ರನು ಪೇ ಮಾಡಿಸ್ದೆ. ಒಂಥರ ಖುಷಿ ಅನ್ಸ್ತಾ ಇತ್ತು. ಯಾಕಂದ್ರೆ ನಮ್ಮಲ್ಲಿ ಏನೋ ಒಂಥರ ಅದ್ಭುತವಾದ ಶಕ್ತಿ, ಹೇಗೆ ಅಂದ್ರೆ ಅವ್ರ ಹತ್ರ ಎಷ್ಟಿರುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಅವ್ರ ಕೈಲಾದದ್ನ ಒಂದು ಮಾಡ್ಬೇಕು ಅನ್ನೋ ಮನೋಭಾವ ಬರುತ್ತಲ್ಲ, ಅದು ತುಂಬಾ ನಿಜಕ್ಕೂನು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ ನಿಜವಾಗ್ಲು. ಅವತ್ತು ಅಲ್ಲೇನೆ ಕುತ್ಕೊಂಡು ಅಟೆಂಡ್ ಮಾಡ್ತಾರೆ. 2000 ಅಲ್ಲೇ ಮಾಡಿಸ್ಬಿಟ್ಟೆ. ಅಷ್ಟೊಂಥರ ಹೇಳ್ಕೊಂಡು ಫೋನ್ ಮಾಡಿ ಅಲ್ಲೇನೆ ಮಾಡಿಸ್ದೆ. ಹಾಗೆ ಕೆಲವರೆಲ್ಲ ಬ್ಯಾಲೆನ್ಸ್ ಇದ್ದೀರಾ, ಕೆಲವ್ರು ಯಾರು ಬ್ಯಾಲೆನ್ಸ್ ಇಲ್ಲ. ಅವರು ಬ್ಯಾಲೆನ್ಸ್ ಇರೋರ್ಗ್ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಯಾರು ಬ್ಯಾಲೆನ್ಸ್ ಇದ್ದೀರಾ ಅಂತವ್ರು ದಯವಿಟ್ಟು ನೀವು ಸಹಕರಿಸಿ ಮತ್ತೆ ನೀವು ಮಾಡ್ಬೇಕು. ಯಾಕಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದಾರೆ. ಇದು ಲೋಕ ಕಲ್ಯಾಣ ಅಂದ್ರೆ ಇದು ದೇವರ ಕಲ್ಯಾಣ, ದೇವರ ಕೆಲಸ ಅಂತದ್ದು. ಲೋಕ ಕಲ್ಯಾಣ ಅಂದ್ರೆ ದೇವರ ಕೆಲಸ.
ಅಷ್ಟೇ. ಅವರು ಆ ರೂಪಲ್ಲಿ ಬಂದು ದೇವರ ಕೆಲಸನ ಮಾಡ್ತಾ ಇದ್ದಾರೆ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವ್ರನ್ನ ಒಂದು ಒಳ್ಳೆ ಉತ್ತಮ ಜ್ಞಾನಕ್ಕೆ, ಒಂದು ಜ್ಞಾನ ಮಾರ್ಗಕ್ಕೆ ತಗೊಂಡು ಹೋಗ್ತಾ ಇದಾರೆ. ಅಜ್ಞಾನದಿಂದ ಜ್ಞಾನ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಿದ್ರೆ ಮಹಾನ್ ಗುರು ಶಕ್ತಿ. ಆ ಒಂದು ಶಕ್ತಿಗೆ ನಾವ್ ಎಷ್ಟು ಪ್ರಣವಗಳು ಹೇಳಿದ್ರು ಸಾಲದು. ಥ್ಯಾಂಕ್ ಯು ಮೇಡಮ್, ತುಂಬಾನೇ ಚೆನ್ನಾಗಿ ಮೂಡ್ ಬಂತು. ನಿಮ್ದು ಅನುಭವಗಳು ಫುಲ್ ಕೇಳಿದೆ, ತುಂಬಾ ಚೆನ್ನಾಗಿತ್ತು. ನಿಮ್ದು ಫುಲ್ಲು ನೀವು ಎಲ್ಲವೂ ಇದಾಗಿದ್ದೀರಾ. ನೀವು ಎಲ್ಲೇ ಬುಡಕೇಶದಿಂದಾನೇ ಎಲ್ಲವೂ ಪರಿವರ್ತನೆ ಆಗಿದೆ ನಿಮ್ಗೆ. ತುಂಬಾ ಚೆನ್ನಾಗಿ ನೀವು ಬದಲಾವಣೆ ಆಗಿದ್ದೀರಾ ನೀವು. ತುಂಬಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು. ಹೇಳಿ ಸರ್, ಚಂದ್ರಶೇಖರ್ ಸರ್, ಕೇಳಿದ್ದೀರಾ? ಮಾತಾಡಿ ಸರ್, ಮಾತಾಡಿ ಮಾತಾಡಿ ಸರ್. ಮಾತಾಡಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ನಿಮ್ಗೆ, ನಮ್ಗೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಮುಗ್ದಿದೆ ಸಂಕ್ರಾಂತಿ ಹಬ್ಬ. ಇವತ್ತು ಎಲ್ಲರಿಗೂ ಒಂದು ಒಳ್ಳೆ ಸಂತೋಷದ ಸುದ್ದಿ, ಒಂದು ಖುಷಿ ಸುದ್ದಿ. ಎಲ್ಲಾರ್ದು ಒಂದು ನಮ್ಮ ಬುಡಕೇಶದ ಸುದ್ದಿನೇ ನೀವ್ ಹೇಳಿದ್ದೀರಾ ಅಂತಂದ್ರೆ, ಬುಡಕೇಶದ ಅನುಭವನೇ ಹಂಚ್ಕೊಂಡಿದ್ದೀರಾ ಅಂದ್ರೆ ಒಂದ್ ಮಹತ್ವದೊಂದು ಒಂದು ಒಂದು ಘಟ್ಟನ ತಲುಪಿದೀವಿ ಅಂತಾನೆ ಅರ್ಥ. ಇಲ್ಲಿಗೆ ಒಂದು ಘಟ್ಟ, ಒಂದು ಸಮುದ್ರನ ಈಜಿ ಮುಂದೆ ಬಂದಿದೀವಿ ಅಂತಾನೆ ಅರ್ಥ. ಅದು ಬಂದಿದ್ದೀರಾ. ನಿಜವಾಗೂ ನಿಮ್ಗೆ ಒಳ್ಳೆ ನಮಸ್ಕಾರಗಳು ನಿಮ್ಗೆ. ಹೇಳಿ ಸರ್, ಮಾತಾಡಿ. ಹೊರಗಡೆ ಇದ್ದೀರಾ? ರೂಪಶ್ರೀ ಅವರು ಅಲ್ಲ ಅಲ್ಲ, ಇವರು ಚಂದ್ರಶೇಖರ್ ಸರ್ ಅನ್ಮ್ಯೂಟ್ ಹೊರಗಡೆ ಮಾಡ್ಕೊತಾ ಇದಾರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಮಾತಾಡಿ. ನಮಸ್ಕಾರ, ನಮಸ್ಕಾರ ಮೇಡಮ್. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ನಮಸ್ತೆ, ಹೊರಗಡೆ ನಮಸ್ತೆ ಸರ್. ಕರಾವಳಿನಲ್ಲಿದ್ದೀನಿ, ಇನ್ನ ಧಾರವಾಳಿ ಹೋಗಿಲ್ಲ. ಓ ಮೇಡಮ್ ಅವ್ರ ಅನುಭವ ತುಂಬಾ ಚೆನ್ನಾಗಿತ್ತು. ಎಲ್ಲಾರ್ಗು ಒಳ್ಳೇದಾಗಿ ಮೇಡಮ್. ಅರುಣ್ ಸರ್, ಸಂಕ್ರಾಂತಿ ಶುಭಾಶಯಗಳು ಸರ್. ಆಶೀರ್ವಾದ ಮೇಡಮ್, ರತ್ನ ಮೇಡಮ್, ನಮಸ್ತೆ, ನಮಸ್ತೆ ಸರ್, ನಮಸ್ತೆ. ನಮಸ್ತೆ ಸರ್. ಹೊರಗಡೆ ಇದ್ದೀರಾ ಅನ್ಸುತ್ತೆ ನೀವು. ಇಲ್ಲ ಇಲ್ಲ ಮೇಡಮ್, ಹೊರಗಡೆ ಇದ್ದೀನಿ ಮೇಡಮ್. ಓಕೆ ಓಕೆ. ಮಳವಳ್ಳಿ ಮಳವಳ್ಳಿ. ಹಾ, ಮಳವಳ್ಳಿ ಇದ್ದೀರಿ. ಇಲ್ಲಿದ್ದಾರೆ. ಓಕೆ ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು ಸರ್ ನಿಮ್ಗೆ. ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಮೇಡಮ್ ನಾಗರತ್ನ ಮೇಡಮ್, ಹಂಚ್ಕೊಳ್ಳಿ ಮೇಡಮ್. ನಮಸ್ತೆ, ನಮಸ್ತೆ, ಮಾತಾಡಿ ಮೇಡಮ್. ಸೈಲೆಂಟ್, ನೀವ್ ಯಾವಾಗ್ಲೂ ಸೈಲೆಂಟ್ ಆಗಿ ಕೂತ್ಬಿಟ್ಟಿರ್ತೀರ. ಬೆಳಗ್ಗೆಯಿಂದ ನೈಟ್ ಎಲ್ಲ ಹಾಗೆ ಕೂತಿರ್ತೀರ. ನಿಮ್ ನೋಡ್ತಾನೆ ಇರ್ತೀನಿ, ಮಾತಾಡಲ್ಲ, ಏನಿಲ್ಲ. ಎಷ್ಟು ಒಳಗಡೆನೆ ಮಾಡ್ತಾ ಇರ್ತೀರ, ಒಳಗಡೆನೆ ಕೂತಿರ್ತೀರ. ಏನೋ ಒಂಥರ ಅದ್ಭುತವಾದ ಶಕ್ತಿ ನಿಮ್ಗಳಲ್ಲಿ ಬರ್ತಾ ಇದೆ ಅಂತ ಒಳಗಡೆನೆ ಒಳಗಡೆನೆ ಅನಿಸ್ತಾ ಇರುತ್ತೆ. ಏನು ಒಬ್ಬರ ಹತ್ರ ಎಂತದು ಏನಿಲ್ಲ, ಹೆಂಗ್ ಇಷ್ಟು ಚೆನ್ನಾಗ್ ಕೂತಿರ್ತೀರಪ್ಪ. ನಿಜವಾಗೂ ನನ್ಗೆ ಅನ್ಕೋತೀನಿ, ಯಾಕಂದ್ರೆ ನನ್ನ ಕಾಲು ಊರೋದ್ರಿಂದ ಸ್ವಲ್ಪ ಎದ್ದೇಳೋದು, ಮೇಲೆ ಕೂರೋದು, ಈಗೆಲ್ಲ ಮಾಡ್ತಾ ಇರ್ತೀನಿ ನಾನು. ನೀವ್ ಹೇಗ್ ಕೂತಿರ್ತೀರ ಗೊತ್ತಾ, ಎಷ್ಟು ಒಂಥರ ಬಂಡೆ ಇದ್ದಾಗೆ ಕೂತಿರ್ತೀರ. ನಿಜಕ್ಕೂನು ಈ ಬುಡಕೇಶ ನಿಮ್ಮನ್ನ ಯಾವ ಮಟ್ಟಕ್ಕೆ ಮಾಡಿದೆ, ವಿಗ್ರಹನ ಮಾಡಾಗಿದೆ ನಿಮ್ಗೆ ಅಂತ ಅನಿಸ್ತಾ ಇದೆ ನನಗೆ. ನಿಜವಾಗುನು ಕಲ್ಲಿಂದ ಕೆತ್ತಿರ್ತಕ್ಕಂಥ ವಿಗ್ರಹಗಳೆಲ್ಲ ಆಗ್ತಾ ಇದೀವಿ. ನಿಜವಾಗುನು ಇದು ಒಂದು ಶಕ್ತಿನೇ, ಇದು ನಮ್ಗೆ ಸಿಕ್ಕಿರೋ ಅಂತ ಮಹತ್ವದ ಶಕ್ತಿ. ಮಾತಾಡಿ ಮೇಡಮ್, ಮಾತಾಡಿ. ನಿಜ ಮೇಡಮ್, ನಿಜ. ಕೇಳಿಸ್ತಿದೆ ಮೇಡಮ್? ಕೇಳಿಸ್ತಾ ಇದೆ, ಮಾತಾಡಿ. ಮಾಸ್ಟರ್ಸ್ ಎಲ್ಲರಿಗೂ ಆತ್ಮ ವಂದನೆಗಳು. ಹ್ಯಾಪಿ Thank you. ಸಂಕ್ರಾಂತಿ ಮಾಸ್ಟರ್ಸ್ ಎಲ್ಲರಿಗೂ. ಹ್ಯಾಪಿ ಸಂಕ್ರಾಂತಿ ಮೇಡಮ್. Thank you, ಸುರೇಖಾ ಮೇಡಮ್ ಅವರೇ, ತುಂಬಾ ಚೆನ್ನಾಗಿತ್ತು ಮೇಡಮ್. ಅದ್ರಲ್ಲೂ ಗುಡಕೇಶದಿಂದ ಇಷ್ಟೆಲ್ಲ ನೀವು ಟ್ರಾನ್ಸ್ಫಾರ್ಮೇಶನ್ ಆಗಿದ್ರಲ್ಲ, ಅದ್ಭುತ ಮೇಡಮ್. ಅದು ತುಂಬಾನೇ ಚೆನ್ನಾಗಿ ನಿಮ್ ಲೈಫ್ ಅಲ್ಲಿ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಸಿಕ್ಕಿದೆ. ನಿಜ ಮೇಡಮ್. ಧ್ಯಾನ ಸರ್ವ ರೋಗ ನಿವಾರಣಿ, ಸರ್ವಭೋಗ ಕಾರಿಣಿ, ಸರ್ವ ದುಃಖ ನಿವಾರಣಿ. ಎಸ್ ಮೇಡಮ್, ಧ್ಯಾನದಿಂದ ಎಲ್ಲವೂ ಸಾಧ್ಯ. ಆದ್ರೆ ಮಾಡುವಂತ ಕೆಪಾಸಿಟಿ, ಅದ್ರ ಇಚ್ಛೆ ನಮ್ಮಲ್ಲಿ ಇರಬೇಕು ಮೇಡಮ್. ಇದೊಂದು ಗುಡಕೇಶಿ ಅನ್ನೋದು ಒಂದು ಸಾಧಕರಿಗೆ ದಿವ್ಯ ಔಷಧಿ ಇದ್ದಂತೆ ಮೇಡಮ್. ಇದು ಯಾರು ಸ್ಪಿರಿಚುಯಾಲಿಟಿಯಲ್ಲಿ ಗ್ರೋತ್ ಆಗ್ಬೇಕಂತ ಇಷ್ಟಪಡ್ತಾರೋ, ಇನ್ನು ಹೈ ಲೆವೆಲ್ಗೆ ಆತ್ಮ ಧ್ಯಾನವನ್ನು ಪಡಿಬೇಕಂತ ಇಷ್ಟಪಡ್ತಾರೋ, ಅವ್ರಿಗೆ ಇದು ಒಂದು ದಿವ್ಯವಾದಂತ ಸಂಜೀವನಿ ಮೇಡಮ್. ಇದು ಎಷ್ಟೆಲ್ಲ ಬದಲಾವಣೆ ಮಾಡುತ್ತೆ ಅಂದ್ರೆ, ಧ್ಯಾನದಲ್ಲೇ ಒಂದು ಹೈ ಲೆವೆಲ್ ಗುಡಕೇಶ ಅಂದ್ರೆ, ಧ್ಯಾನದ ನಂತರನೇ ನೆಕ್ಸ್ಟ್ ಗುಡಕೇಶ ಟ್ರಾನ್ಸ್ಫಾರ್ಮೇಶನ್. ಖಂಡಿತ ಎಲ್ಲರೂ ಲೈಫಲ್ಲೂ ಎಷ್ಟೋ 2-3 ವರ್ಷ ಆಗದೆ ಇರುವಂತ ಮಿರಕಲ್ಸ್ ಜಸ್ಟ್ ಗುಡಕೇಶಕ್ಕೆ ಬಂದ್ರೆ ಸಾಕು ಆಗುತ್ತೆ. ಯಾಕಂದ್ರೆ ಅಷ್ಟು ಹೈ ಎನರ್ಜಿ ಇದ್ರಲ್ಲಿ ಇರುತ್ತೆ. ಓಲ್ ಲೈಟ್ ಎಲ್ಲ ಧ್ಯಾನ ಮಾಡೋದ್ರಿಂದ ತುಂಬಾನೇ ನಮ್ಮಲ್ಲಿ ಅದ್ಭುತವಾದ ಶಕ್ತಿಗಳ ಹರಿತಾ ಹೋಗುತ್ತೆ ನಮ್ಮಲ್ಲಿ.
ಸೊ ಹಾಗಾಗಿ ಎಷ್ಟು ಮಾಸ್ಟರ್ಸ್ ಕನೆಕ್ಟ್ ಆಗ್ತಾರೆ, ಎಷ್ಟು ಜನಕ್ಕೆ ವಾಕಿಂಗ್ಸ್ನು ಹಾಕ್ತಾರೆ. ತುಂಬಾನೇ ಹೈ ಎನರ್ಜಿ ಮೇಡಮ್ ಇದರಲ್ಲಿ. ಸೊ ಪ್ರತಿಯೊಬ್ಬರಿಗೂ ಇದು ಒಂದು ದಿವ್ಯವಾದಂತ ಅವಕಾಶ ಮಾಸ್ಟರ್ಸ್, ಯಾರು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಬೆಳಗಿನವರೆಗೂ ಮಾಡಿ ಮಾಸ್ಟರ್ಸ್. ಕೆಲವೊಬ್ಬರಿಗೆ ನೆಟ್ವರ್ಕ್ ಇಶ್ಯೂ ಇರ್ಬೋದು ಅಥವಾ ಚಾರ್ಜ್ ಇಶ್ಯೂ ಇರುತ್ತೆ. ಚಾರ್ಜರ್ ಮಿಸ್ ಆಗುತ್ತೆ. ಹಾ, ಮಾಸ್ಟರ್ಸ್ ಎಲ್ಲರಿಗೂ ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಬಟ್ ಅದು ಮಿಸ್ ಆದ್ರೂ ಸಹ ನೀವು ಓನ್ ಆಗಿ ಮಾಡ್ಕೊಂತ ಇರಿ. ಹೌದು ಖಂಡಿತ. ಹೌದು ಡಿಸ್ಕಂಟಿನ್ಯೂ ಹೌದು. ಮಾಡಬೇಡಿ, ಮತ್ತೆ ಹೋಗ್ಬಿಟ್ಟು ಮಲಗಬೇಡಿ. ಸೊ ಇದು ಒಂದು ದಿವ್ಯ ಅವಕಾಶ. ಇದು ಎಲ್ಲ ನಮ್ಮ ಆತ್ಮ ಬಂಧುಗಳಿಗೆ ಸಿಕ್ಕಂತ ಗಾಡ್ ಗಿಫ್ಟ್ ಇದು. ಸೊ ಹೌದು. ನಾವೆಲ್ಲರೂ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಎಲ್ಲರೂ ನಿರಂತರವಾದ ಸಾಧನೆ ಮಾಡಿ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಥ್ಯಾಂಕ್ ಯು Thank you. ಥ್ಯಾಂಕ್ ಯು ಮೇಡಮ್. ತುಂಬಾ Thank you. ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸಂದೇಶಗಳನ್ನ ಸರ್. ಕೊಡ್ತೀನಿ madam. ರಾಜೇಶ್ ಸರ್ ಮಾತಾಡಿ ಸರ್. ನಿಮ್ಮ ಹತ್ರನೇ ಮಾತಾಡ್ಸ್ಬೇಕು ಅಂತಾನೆ ಕಾಯ್ಕೊಂಡಿದ್ದೆ. ಎಲ್ಲೂ ಹೊಟ್ಟೋದ್ರು ಇವ್ರು. ವಿಡಿಯೋನ ಆನ್ ಮಾಡಿದ್ದಾರೆ, ಎಲ್ಲಿ ಹೊಟ್ಟೋಗಿದ್ದಾರೆ. ಇವ್ರ ಹತ್ರನೇ ಫಸ್ಟ್ ಮಾತಾಡ್ಸ್ಬೇಕು ಅಂತ ಇದ್ದೆ. ನೀವು ಮಾಯ ಆಗಿದ್ರಿ, ಇವಾಗ ಜಸ್ಟ್ ಬಂದಿದ್ದೀರಾ ಅನ್ಸುತ್ತೆ. ಮಾತಾಡಿ ಸರ್, ನಿಮ್ಮ ಹತ್ರ ಮಾತಾಡ್ಸ್ಬೇಕು ಅಂತ ಇತ್ತು ಮನ್ಸಲ್ಲಿ. ಕಾಣದಂತೆ ಮಾಯವಾದನು ನಮ್ಮ ಶಿವ, ನಮ್ಮ ಶಿವ. ಹೌದು ಸೇರಿಕೊಂಡನು. ಹೌದು ಸರ್. ಕೃಷ್ಣನ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ. ಒಂದು ಹನುಮನ ಶ್ಲೋಕದೊಂದಿಗೆ ನಾವು ಪ್ರಾರಂಭ ಮಾಡ್ತೇವೆ. ನಮಗೇನು ತಿಳಿಯದು, ಏನು ನುಡಿಸಿದರು ಹನುಮನೇ ನುಡಿಸಲಿ. ನಮ್ಮದೇನಿಲ್ಲ, ನಮ್ಮಲ್ಲೆಲ್ಲ ಇರೋದು ಇತಿಮಿತಿಗಳು ಮಾತ್ರ. ಇತಿಮಿತಿಗಳನ್ನು ಮೀರಿ ಹನುಮ ನುಡಿಸಲಿ. ಸುರೇಖರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿಸಲಿ ಅಂತ ಹೇಳುತ್ತಾ, ಮನೋಜವಂ ಮಾರುತತುಲ್ಯ ವೇಗಂ मनोजवं मारुततुल्यवेगं जितेन्द्रियं बुद्धिमतां वरिष्ठं जितेन्द्रियं जितेन्द्रियं बुद्धिमता वरिष्ठं बुद्धिमता वरिष्ठं जितेन्द्रियं बुद्धिमता वरिष्ठं वातात्मजं वातात्मजं वानरयुक्तमुख्यं श्रीराम दूतं शरणं प्रपद्ये शरणं प्रपद्ये शरणं प्रपद्ये नेकारा एकाकार रामनाकार तत्व ಏಕತತ್ವದೊಳು ಎನ್ನಯ ಸ್ಥಿರವ ಮಾಡಿಸೋ ಸಹಕಾರ ಮಾಡಿಸೋ ಅಹಂಕಾರವ ಗಳಿಸೋ
ಸಂಸ್ಕಾರವ ಬೆಳಗಿಸೋ ಸಂಸ್ಕರಿಸೋ ಈ ಮನವಾಗ ಜನ್ಮ ಜನ್ಮಾಂತರಗಳ ಪಾಪ ಕರ್ಮದಿಂದ ಕ್ರಾಂತಿಯ ಮೂಡಿಸೋ ಹನುಮ ಆಧ್ಯಾತ್ಮದ ಶಕ್ತಿಯ ಕ್ರಾಂತಿಯ ಮೂಡಿಸೋ ಶಾಂತಿಯ ನೆಲೆಸುವಂತೆ ಮಾಡು ಅಧ್ಯಾತ್ಮದ ಸುರಪಾನವ ಎನಗೆ ನೀಡೋ ಸ್ಮರಣ ರೇಖೆಯ ಎನ್ನ ಚಿತ್ತದೊಳು ಬಿಡಿಸೋ ಅದೇ ಸಂಕ್ರಾಂತಿಯ ಶುಭಾಶಯಗಳು ಸುರೇಖವೆಂಬ ಗುಡಾಕೇಶಿಗೆ 41 ದಿನಗಳ ತನಕ ಹಸೆಯನ್ನು ದೂರ ಮಾಡಿಸಿದ ಧ್ಯಾನಿ ನಿನ್ನ ಚರಣಕ್ಕೆ ಆಗಾಲಸ್ಯವ ಕಳೆದೆ ಎಂಬ ನುಡಿಯನ್ನು ಜಿಹ್ವೆಯ ಮೂಲಕ ನುಡಿಸಿದ ಸರಸ್ವತಿ ಮಹಾಲಸ್ಯ ಮಹಾಲಯ ಮನದ ಭ್ರಾಂತಿಯ ಲಯಗೊಳಿಸಿದ ಗುಡಾಕೇಶವೆಂಬ ಸೂತ್ರದೊಳು ಮಹಾದೇವನಂತೆ ನಿದ್ರೆಯನ್ನು ಜಯಿಸಿದೆ 41 ದಿನಗಳ ತನಕ ಇದೇ ನಿಜ ಸುರಪಾನವಲ್ಲವೇ ಇದೇ ನಿಜ ನಗರದಿಂದ ನರನಾಡಿಗಳಿಗೆ ಶಿವನಿಂದ ಹರಿದ ನಿಜ ಶಕ್ತಿಯಲ್ಲವೇ ಈ ಪ್ರಯತ್ನಗ ನಾಗರತ್ನವಲ್ಲವೇ ಅರು ಭಕ್ತಿಯಿಂದಳೋ ಅರುಹಿ ತೃಣಭಾರ ಶ್ವಾಸಗತಿಗೆ ಗಮನ ನೀಡಿ ಮನದ ಕಣ್ಣನ್ನು ತೆರೆದೇ ಅಂತರ್ಯದೊಳು ಅರುಣನ ಎಬ್ಬಿಸುವ 41 ದಿನಗಳ ಅಧ್ಯಾತ್ಮವ ದೀವಿಗೆಯ ಬೆಳೆಸಿದ ಸುರೇಖ ನೀ ಮಹಾಲೇಖ ಕಲಕಿದೆ ಉಸಿರ ಹಿಡಿದು ಮನವ ಜಯಿಸಿದೆ ಗುಡಾಕೇಶ ಕಲಿಸಿದ ಗುರುವನ್ನು ಕೃಷ್ಣ ರೂಪದೊಳು ನೀ ಕಂಡೆ ಇದು ನಿಮಗೆ ಸಿಕ್ಕ ಅಧ್ಯಾತ್ಮದ ಜಯವಲ್ಲವೇ ರಾಘವೇಂದ್ರನ ಆರಾಧಿಸಲು ಹಪಹಪಿಸಿದೆ ರಾಘವ ಕಳೆದೆ ಮನದ ರಾಘವ ಕಳೆದು ಸಪ್ತ ಚಕ್ರಗಳ ಜೊತೆಗೆ ರಾಗವನು ಲಯಗೊಳಿಸುವ ಪ್ರಯತ್ನದಲ್ಲಿ ಜಯಶಾಲಿಯಾದೆ ನೀನು ಓ ಸೂ ಎಂದರೆ ಸುಂದರ ರೇ ಎಂದರೆ ಬೆಳಕು ಅದು ಆಧ್ಯಾತ್ಮದ ಬೆಳಕು ಕಾವೆಂದರೆ ಖಚಿತವಾಯಿತು ಉಚಿತವಾದ ಗುಡಾಕೇಶ ಧ್ಯಾನದ ಮೂಲಕ ಬಂದ ಅರುಣ ಗುರುವಿನ ಚರಣಕ್ಕೆ ಶಿರಸಾಷ್ಟಾಂಗ ನಮಿಸುವೆ
ಉಚಿತವಾಗಿ ನೀಡುವ ಆ ಗುರುಧನ್ಯ. ಧಾನ್ಯವ ಬಿತ್ತಿದೆ ಮೊಳಕೆಯೊಡೆಯಿತು 41 ದಿನಗಳ ಕತ್ತಲನ್ನು ಜಯಿಸುವ ಶಕ್ತಿ. ಯುಕ್ತಿಯಾಗಿ ಕನ್ನಡದ ಕಾವ್ಯವಾಯಿತೆ, ಕವನವಾಯಿತೆ. ಹಿಂದಿಯಲಿ ನಿನ್ನ ಕಷ್ಟಗಳ ಕತ್ತಲೆಗಳ ಆಲಸ್ಯವ ಹಿಂಡಿ ಹಿಂದಿಯಲು ಕವಿತೆಯನ್ನು ಬರೆದೆ. ಮನಸ್ಸನ್ನು ಜಯಿಸುವ ಮೂಲಕ ಮುನಿಯನು ಕಂಡೆ, ಮುನಿಸನು ಕಳೆದೆ. ಓ ರಾಘವೇಂದ್ರನ ಕಂಡ ಗುಡಾಕೇಶ, ಕ್ಲೇಶವ ಕಳೆದ ಈಶನ ಕೇಶ. ಮಹಾಶೇಷ ಶೇಷವಾಗಿಸು ನಿನ್ನ ಮನವನು, ಎನ್ನಯ ಆತ್ಮಕ್ಕೆ ಚೈತನ್ಯವ ತುಂಬಿತೆನ್ನಲು ನಾ ಹರ್ಷ ಪಡುವೆ. ಮನಕೆದಿ ಮನವನು ದೀಪವಾಗಿಸಿ ಮನೆಯ ಮಾರಿ ಬೃಹತಾಕಾರದ ಆಧ್ಯಾತ್ಮ ಶಕ್ತಿಯಿಂದಲೇ ಛಳಿಸುವ ಮನೆಯ ಖರೀದಿಸಿದೆ. ಇದು ಲೌಕಿಕ ಮನೆಯಲ್ಲ ವಸುರೇಕ, ಇದು ಅಧ್ಯಾತ್ಮ ಜಾಗೃತಿಯ ಮನೆಯೇ. ನಿಮ್ಮ ಮಾತನ್ನು ಕೇಳಿ ನಿಸ್ವಾರ್ಥ ಭಾವ ಗುಡಕೇಶ ಧ್ಯಾನದಿಂದ ಆವಿರ್ಭಿಸುವುದು ಎಂಬುದಕ್ಕೆ ಸಾಕ್ಷಿ ನಾನಲ್ಲ ಮಾತ್ರ. ಬರೇ ತೃಣ ಮಾತ್ರ. ಅಣುವಾಗುವುದು ಪೂರ್ಣವಾಗುವುದು ಪತಿರಾಯನು ಗುಡಕೇಶನದರೆ. ಎಲ್ಲರನ್ನು ಗುಡಕೇಶರನನ್ನಾಗಿ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಿರುವೆ. ಧನುರ್ಧಾರಿಯಾಗಿರುವೆ ಕೃಷ್ಣನ ಮತ್ತೊಂದವತಾರವಾಗಿರ್ಪ ರಾಮನಂತೆ. ಇದು ಅನುಭವ ಭರಿ ಶಬ್ದಗಳ ಸಂಕ್ರಮಣವಲ್ಲ, ಇದು ನಿಮ್ಮ ಸಪ್ತ ಚಕ್ರಂಗಳ ಅಂತರ್ಯದೊಳು ಹುದುಗಿರ್ಪ ದೀಪಗಳ ಜಾಗೃತಿಯ ಮಕರ ಸಂಕ್ರಾಂತಿ. ನಿಮ್ಮ ಚರಣಕ್ಕೆ ಸರ್ವಗುಡಕೇಶಿಗಳ ಚರಣಕ್ಕೆ ಮಹಾ ಅವತಾರ ಬಾಬಾಜಿಯ ಚರಣಕ್ಕೆ. ಓ ಸುರೇಖ ತಾಯಿ, ನಿಮ್ಮ ಅಂತರ್ಯದೊಳು ಒಂದು ಅಧ್ಯಾತ್ಮದ ಅವತಾರವಾಗಿಹುದೇ. ಅದೇ ಮಹಾ ಅವತಾರ ಬಾಬಾಜಿಯನು ನೀ ಬಾಬಾ ಎಂದು ಅರ್ಜಿ ಹಾಕಿ ಊರ್ಜೆಯನ್ನು ಜಾಗೃತಗೊಳಿಸಿದೆ. ನಿಮ್ಮ ಆತ್ಮಕ್ಕೆ ಲಭಿಸಿದ ಜಯವಲ್ಲವೇ ಕೃಷ್ಣ ಕೃಷ್ಣ. ಓ ಕೃಷ್ಣ ಮುಕುಂದ ಮುರಾರಿ, ನಾನಿನ್ನ ಚರಣಕ್ಕೆ ಬಾಯಾರಿ ಬಂದಿಹೇ. ಎನ್ನಯ ಕಾಪಾಡೋ ಕಾಪಾಡೋ ಕಾಪಾಡೋ. ಎನಗೆ ಅಧ್ಯಾತ್ಮದ ಶಕ್ತಿಯ ಉಡುಗೆಯ ತೊಡೋ ನೀನೋಡೋ. ಸುರೇಖಮ್ಮನ ನೋಡೋ, ನಿಜ ಕಣ್ಣಿನ ತೆರೆಯೋ
ಮನಸ್ಸಿನ ಅಜ್ಞಾನವ ಸರಿಯೋ, ಉಸಿರಿನೊಂದಿಗೆ ನೀ ಸರಿಯೋ, ಸೇರೋ ಪಯಣವ ಮಾಡೋ, ನಿಜಾಗ ಸೀತಾಯಣದ ಸತ್ಯವ ಮೂರನೇ ನೇತ್ರದೊಲು ಕಾಣಿಸೋ, ನಿಮ್ಮ ಪಯಣಕ್ಕೆ ನಮೋ ನಮೋ. ಜೈ ಆಂಜನೇಯ, ಜೈ ಶ್ರೀರಾಮ್, ನಮೋ ನಮಃ. ಸೂಪರ್ ಸರ್, ಸೂಪರ್ ಸರ್. ಜೈ ಆಕಾಶದಲ್ಲಿ ಒಂದು ರಾಜೇಶ್ ಸರ್ಗೆ ಜೈ ಅಂತ ಹೇಳ್ಬೇಕು ಇವಾಗ ನಾವು. ಹಾ ಅರುಣ್ ಜೈ ಸರ್ ರಾಜೇಶ್ ಸರ್ಗೆ ಜೈ ಪಾದವರ ಅಂತ ಹೇಳ್ಬೇಕು. ರಂಗಕ್ಕೆ ಜೈ ಅಂತ ಹೇಳ್ಬೇಕು. ರಾಜೇಶ್ ಸರ್ಗೆ ಜೈ, ಗುಡಕೇಶನ್ ಜೈ. ಎಲ್ಲ ಸೇರ್ಸ್ಕೊಂಡ್ ಬಂದ್ಬಿಟ್ರಲ್ಲ ಸರ್ ಒಟ್ಟೊಟ್ಟಿಗೆನೆ. ಆಕಾಶದಲ್ಲಿ ಒಂದು ನಕ್ಷತ್ರ ನೋಡಿದ್ದು ಮೇಡಮ್, ಆ ನಕ್ಷತ್ರ ಮಿಲ್ಗೋ ತರ ನಕ್ಷತ್ರಗಳನ್ನ ಎಣ್ಸೋ ತರ ನೀವು ಎಣ್ಸಾಕ್ಬಿಟ್ರಲ್ಲ, ತುಂಬಾ ಚೆನ್ನಾಗಿ ಮಿನ್ಗಿಸ್ಬಿಟ್ರೆ. ಗುಡಕೇಶ್ ವೇದಿಕೆಯನ್ನು ಮಿಂಚಿಸ್ಬಿಟ್ರಿ ಸರ್. ಆ ಒಂದು ನಕ್ಷತ್ರ ತರ ಹೊಳೆಯುವಂತ ಮೇಡಮ್ ಹೇಳಿದ್ರು, ನಕ್ಷತ್ರ ಒಂದೇ ಒಂದ್ ನಕ್ಷತ್ರ ಕಾಣ್ತು, ಅದು ಮಿಲ್ಕ್ತಾ ಇತ್ತು, ತುಂಬಾ ಮಿಂಚುತ್ತಾ ಇತ್ತು ಅಂತ. ಆ ರೀತಿ ಒಂದು ಗುಡಕೇಶಕ್ ಬಂದು ನೀವು ಒಂದು ಹಾಡಿನ ಆಂಜನೇಯಿಂದ ಒಂದು ಭಕ್ತಿಯಿಂದ ನೀವು ಅದನ್ನ ಎಲ್ಲಾರ್ಗು ಮನ ಮುಟ್ಟೋ ತರ ಎಲ್ಲ ನಕ್ಷತ್ರ ಮಿನ್ಗಿಸ್ಬಿಟ್ರಿ ಸರ್ ವೇದಿಕೆಯನ್ನು. ಸೂಪರ್ ಸರ್, ಸೂಪರ್. ಖಾಲಿ ಏನಿದ್ರು ನನ್ನದು, ತುಂಬಿ ಏನು ಬಂದಿದ್ರು ಆಂಜನೇಯನದ್ದು ಅಷ್ಟೇ. ಅದು ಪದ್ಮ ಅಂತ ಹೆಸರಿಟ್ಟಿದ್ದೀರಾ ನಿಮಗೆ, ಆಂಜನೇಯನ ಪಾದ ಪದ್ಮಕ್ಕೆ ಸಮರ್ಪಣೆ ಇದು. ಸೂಪರ್ ಸರ್, ತುಂಬಾ ಚೆನ್ನಾಗಿತ್ತು ಸೂಪರ್, ತುಂಬಾ ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊನೆಗೆ ನನಗೆ ನಿಮ್ಮಷ್ಟು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಚಡಪಡಿಸ್ತಾ ಇದ್ದೇನೆ. ಆದರೆ ನಿಮ್ಮೆಲ್ಲರ ಸಾಧನೆಯನ್ನು ಕಂಡು ನನ್ನ ಮನಸ್ಸು ತುಂಬಿ ಬರ್ತಾ ಇದೆ. ನನಗೆ ಇಲ್ಲೇ ಒಂದು ಕಡೆ ಅರುಣ್ ಸರ್ ಮಾತೆ ಅದು ಅಮೃತ, ಸುಮ್ಮನೆ ಹೇಳೋದಲ್ಲ. ಅಮೃತ ಶಕ್ತಿ ಇದೆ ಅಂತ ಹೇಳಿದ್ರೆ ಖಂಡಿತ ಶಕ್ತಿ ಇದೆ. ಆದ್ರೂ ಕೂಡ ನಾನು ದೂಡ್ತಾ ಇದ್ದೇನೆ. ನಾನು ಕೆಲ ಬಾರಿ ನಿದ್ದೆ ಮಾಡಿದ್ದೇನೆ, ಇವತ್ತು ಮಾಡಿದ್ದೇನೆ, ಸತ್ಯ ಒಪ್ಪಿಕೊಳ್ತೇನೆ. ಅದು ನನ್ನ ಇತಿಮಿತಿ. ಆದ್ರೂ ನನಗೆ ನನ್ನನ್ನು ಪ್ರೋತ್ಸಾಹ ಮಾಡ್ತಾ ಇದೆ. ಆಲಸ್ಯವನ್ನು ಕಲಿದಿರಿ ಅಂತ ಹೇಳಿದಾರಲ್ಲ, ಖಂಡಿತ ನನ್ನ ಜೀವನದಲ್ಲಿ ಆಲಸ್ಯವನ್ನು ಕಳೆದಿದೆ. ಈಗ ಕೇಳಬಹುದು, ನಿದ್ದೆ ಮಾಡ್ಲಿಲ್ವೇ, ಅದೊಂದು ವಿಷಯ ಬೇರೆ. ಆದ್ರೂ ನನ್ನಲ್ಲಿ ಚೈತನ್ಯವನ್ನು ತುಂಬಿದೆ. ಅದು ಸುರೇಖಾ ಮೇಡಮ್ ಮಾಸ್ಟರ್ ಹೇಳಿದ ಮಾತು 1000ಕ್ಕೆ 1000 ಅಕ್ಷರಶಃ ಸತ್ಯ. ಖಂಡಿತ ಈಗ ದೂಡ್ತಾ ಇದೆ. ಇನ್ನು ನಿನ್ನೆ ಒಂದು ಅನುಭವ ಹೇಳ್ತೇನೆ. ನಿನ್ನೆ ನನಗೆ ನಿದ್ದೆ ಬರ್ಲಿಲ್ಲ. ಇವತ್ತು ಎಲ್ರು ಎಚ್ಚರ ಉಳಿಬೇಕು, ನಿಮ್ಮಿಂದ ಆಗ್ತದೆ ಹೇಳಿದ್ರಲ್ಲ, ಆಗ ನನಗೆ ಏನೊಂದು ಪ್ರೇರಣೆ ಬಂತು. ನಿನ್ನೆ ಬಹಳ ಚೆನ್ನಾಗಿ ಧ್ಯಾನ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗಿಸಿದ್ದಾರೆ ಮಾಸ್ಟರ್ಗಳು, ಮಮತಾರ ಬಾಬಾಜಿಯವರು, ಹಾಗೆ ಅರುಣ್ ಸರ್ನ ಆ ವಾಕ್ ಶಕ್ತಿ ನನ್ನಯ ನಿಶಕ್ತಿಯನ್ನು ಕಳೆದಿದೆ. ಕವನ ಹೇಗ್ ಬರ್ದಿದ್ರ ಅದು ಹಿಂದಿ ರೆಕಾರ್ಡ್ ಆಗಿ ಮಾಡಿದ್ದಾರೆ. ಅದು ಕೊನೆಯಲ್ಲಿ ಅದು ಎಲ್ಲಾರ್ಗುನು ಆ ಒಂದು ಹಾಡನ ರೂಪದಲ್ಲಿ ಹಿಂದಿ ಆಡ್ಬೇಕು ಅಂತ ಹೇಳ್ಕೊತೀನಿ ಕೊನೆಯಲ್ಲಿ. ಇನ್ಯಾರಿದ ಅಭಿಪ್ರಾಯನ ಕೇಳೋಣ ಮೇಡಮ್. ಧನ್ಯವಾದಗಳು. ಸಂಗಮೇಶ್ ಸರ್ ಇದಾರೆ, ಅವ್ರ ಹತ್ರ ಮಾತಾಡ್ಸೋಣ ಇರಿ. ಮಾತಾಡಿ. ನಮಸ್ಕಾರ ಸುರೇಖಾ ಮಾಸ್ಟರ್, ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ದು ಅನುಭವಗಳು. ನಮಸ್ತೆ ಅಭಿಶಂಕರ್ ಸರ್. ನೀವು ಇಷ್ಟಕ್ಕೂ ಮುಂಚೆ ಫೋನ್ ಮಾಡಿದ್ರಲ್ಲ ನಮ್ಗೆ, ನಿಮ್ದು ಗುಲ್ಬರ್ಗ ಡಿಸ್ಟಿಕ್ ಅಲ್ರಿ? ಸರ್ ಹೌದು ಸರ್. ಮಾಡಿದ್ರಿ ನಾವು. ಯಾರು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಸಂಗಮೇಶ್ ಸರ್. ಓಕೆ, ಹೌದು ಸರ್. ಅದು ನಮ್ಮ ಪರೀಕ್ಷೆ ಸರ್, ನನ್ನ ಪರೀಕ್ಷೆ ಅದು. ಆ ಪರೀಕ್ಷೆಯಲ್ಲಿ ನಾವು ನಾನು ಫಸ್ಟ್ ಕನೆಕ್ಟ್ ಆಗಿದ್ದು ನಿಮ್ಗೆ ಆದೆ, ಅದು ಅರುಣ್ ಸರ್ ಸಿಗ್ಲಿಲ್ಲ. ಸೊ ಅದು ಒಂದು ದೊಡ್ಡ ಪರೀಕ್ಷೆನೇ ನಾವು ಗೆದ್ವಿ ಅಂದಂಗೆ. ಇವಾಗ ಅದ್ರದ್ದು ಯಾವ್ದು ತೊಂದ್ರೆ ನನಗ್ ಬರ್ತಾ ಇಲ್ಲ ಸರ್. ಎಲ್ಲ ಒಳ್ಳೇದಾಗುತ್ತೆ ಮೇಡಮ್, ಕಂಟಿನ್ಯೂ ಮಾಡಿ. ಹಾ ಸರ್, ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಸೂಪರ್. ಅರುಣ್ ಸರ್. ಮೇಡಮ್ ಆಯ್ತಾ? ಬೇರೆ ಯಾರಾದ್ರೂ ಮಾತಾಡೋರು ಇದ್ದೀರಾ? ಶ್ವೇತಾ ಮೇಡಮ್, ಶ್ವೇತಾ ಅರುಣ್ ಮಾತಾಡ್ತೀರಾ? ಶ್ವೇತಾ ಮೇಡಮ್ ಮಾತಾಡಿ. ಮಾತಾಡ್ತೀರಾ? ಮಾತಾಡಲ್ವಾ? ದಿನ ಸ್ವಲ್ಪ ಮಾತಾಡಿ, ಧೈರ್ಯ ಬರ್ತದೆ. ಅನ್ಮ್ಯೂಟ್ ಮಾಡಿ ಮೇಡಮ್. ರೈಸ್ ಮಾಡುವಂಥದ್ದು.
ನಮಸ್ತೆ ಎಲ್ಲ ಧ್ಯಾನ ಬಂಧುಗಳಿಗೆ. ನಮಸ್ತೆ ನಮಸ್ತೆ ಮೇಡಮ್. ಎಲ್ಲರಿಗೆ ಹ್ಯಾಪಿ ಸಂಕ್ರಾಂತಿ. ನಿಮ್ಗೂ ಸೇಮ್. ನಾನು ಗುಡಾಕೇಶ ಧ್ಯಾನ ಈ ಕಂಟಿನ್ಯೂ ಮಾಡ್ತಾ ಇದೀನಿ. ಮಧ್ಯೆ ಗ್ಯಾಪ್ ಮಾಡ್ತಾ ಇದ್ದೆ. ಚೆನ್ನಾಗಿ ಅನುಭವ ಆಗ್ತಾ ಇದೆ ಮೇಡಮ್. ಆಮೇಲೆ ನಿನ್ನೆ ಓವರ್ ನೈಟ್ ಎಲ್ಲ ಮಾಡಿದೆ. ಚೆನ್ನಾಗಿ ನನ್ಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ. ಆಮೇಲೆ ಗುಡಾಕೇಶಿಂದ ಏನೋ ಪಡಿತಾ ಇದೀನಿ ಅನ್ನೋದು ಇಂಟೆನ್ಷನ್ ಬರ್ತಾ ಇದೆ ಒಳಗಡೆಯಿಂದ. ನಾನ್ ಧ್ಯಾನಕ್ಕೆ ಬಂದ್ 2 ವರ್ಷ ಆಯ್ತು. ಆದ್ರೂ ಪಡ್ಕೊಂಡಿದೀನಿ, ಬಟ್ ಇದ್ರಿಂದ ಇನ್ನೂ ಹೆಚ್ಚಿಗೆ ಬರ್ತಾ ಇದೆ ಅನ್ನೋದು ತಿಳಿತಾ ಇದೆ. ಆಮೇಲೆ ಮನಸ್ ಶಾಂತಿ ಇದೆ. ಏನು ಜಾಸ್ತಿ ಸ್ಪೀಡ್ ತನ ಇಲ್ಲ, ಹಾಗೆ ಆಗುತ್ತೆ, ಎಲ್ಲಾನು ಹಾಗೆ ಆಗುತ್ತೆ ಅನ್ನೋದು ಖುಷಿಯಿಂದ ಬರ್ತಾ ಇದೆ. ಇಷ್ಟ ಹೇಳ್ತೀನಿ. ಖಂಡಿತ. ನೀವು ಒಂದ್ಸರಿ ಹಂಚ್ಕೊಳ್ಳಿ ಮೇಡಮ್. ಧೈರ್ಯವಾಗಿ ಮಾತಾಡ್ತಾ ಒಂದೆರಡು ಮಾತಾಡ್ತಾ ನಿಮ್ಗೆ ಧೈರ್ಯ ಬರುತ್ತೆ. ಏನು ತೊಂದ್ರೆ ಎಲ್ಲ ಮನೆ ಕುಟುಂಬದ ತರ, ವಸುಂಧರ ಕುಟುಂಬ ಅಂತ. ಇಲ್ಲ ಅನ್ಸ್ಕೊತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಒಂದಿನ ಹೇಳ್ಕೊತೀನಿ. ಹೇಳ್ಕೊಳ್ಳಿ ಮೇಡಮ್. ಕೊಡಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಸುಜಾತಾ ಮ್ಯಾಮ್ ಶಿವನ್ ಇದು ತೋರಿಸ್ತಾ ಇದ್ದೀರಾ. ಸೊ ನನಗೆ ಶಿವನ್ ಹಾಡ ಬರ್ದಿದ್ದೀನಿ ನಾನು ಹಿಂದಿಯಲ್ಲಿ. ಆ ಶಿವನ್ ರೂಪ ಹಾಕೊಂಡು ಅದನ್ನ ಎದ್ದೆದ್ದು ಕಾಣ್ತಾ ಇದೆ ನನ್ಗೆ. ಸೊ ಒಪ್ಪಿಗೆ ಇದ್ರೆ ಇವತ್ತು ಅದನ್ನ ಹಾಡು ಬಿಡ್ತೀನಿ. ಹೇಳಿದ್ನಲ್ಲ ಇವತ್ತು ಆಡ್ಬೇಕು ನಿಮ್ ಶಿವಂದು, ಅದನ್ನೇ ಹೇಳಿದ್. ಆಡಿ ಮೇಡಮ್. ಓಂ ನಮಃ ಶಿವಾಯ. शिव बोलो शंभो बोलो, भोलेनाथ को तुम हर बोलो। शिव बोलो शंभो बोलो, भोलेनाथ को तुम हर बोलो। शर बोलो कर जोड़ो, भोलेनाथ को तुम हर बोलो। शर बोलो कर जोड़ो, भोलेनाथ को तुम हर बोलो। गरिमा बोलो महिमा जानो, भोलेनाथ को तुम हर बोलो। बोलो हर हर महादेव। शिव बोलो शंभो बोलो, भोलेनाथ को तुम हर बोलो। शक्ति बोलो भक्ति कर लो, भोलेनाथ को तुम हर बोलो। शंकर बोलो अहंकार छोड़ो, भोलेनाथ को तुम हर बोलो। बोलो हर हर महादेव। बोलो हर हर महादेव। कल की बोलो तुम बल की त्यागो, कल की बोलो तुम बल की त्यागो। रुद्र बोलो श्रद्धा कर लो, भोलेनाथ को तुम हर बोलो। बोलो हर हर महादेव। शिव बोलो शंभो बोलो, भोलेनाथ को तुम हर बोलो। शिव बोलो शंभो बोलो, भोलेनाथ को तुम हर बोलो। बोलो हर हर महादेव. ಥ್ಯಾಂಕ್ ಯು. ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಮೇಡಮ್. ಸೂಪರ್ ಮೇಡಮ್. ಗುಡಕೇಶ್ಗೆ ನಡುಗೋಯ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ಸರ್ ಹೆಂಗೆ ಸರ್? ಸ್ವಲ್ಪ ಧ್ವನಿ ವೇರಿಯೇಷನ್ ಆಯ್ತು, ಯಾಕಂದ್ರೆ ಇದು ಬರ್ದಿರೋದು ಇವಾಗ ರೀಸೆಂಟ್ಲಿ ಬರ್ದಿದ್ದೀನಿ. ಇದು ಇನ್ನು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ನಾನು. ಶಿವಂದು ಇದು ಕಾಣಿಸ್ತಾ ಇತ್ತು ಪ್ರತಿಮೆ, ಸೊ ಅದೇ ಹಾಡ್ಬೇಕು ಅನ್ಸ್ತು. ಚೆನ್ನಾಗಿತ್ತು, ಚೆನ್ನಾಗಂತ. ಸೂಪರ್. ರಾಜೇಶ್ ಸರ್ ನಿಮ್ದು ಸಹ ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿ ಸಾಂಗಿನ ಮೂಲಕ ಗುಡಕೇಶಿದ ಎಲ್ಲಾ ಎಕ್ಸ್ಪ್ಲೈನ್ ಮಾಡಿಬಿಟ್ರಿ ನೀವು. ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಗೆ ಅದ್ಭುತವಾಗಿ ಸಂಗೀತ ಲೋಕದ ಮಾಸ್ಟರ್ಸ್ ಎಲ್ಲ ಕನೆಕ್ಟ್ ಆಗ್ತಿದಾರೆ ಸರ್. ಕನೆಕ್ಟ್ ಆಗ್ಬಿಟ್ಟು ಎಲ್ಲಾ ಮೆಸೇಜ್ ನೀವು ಕೊಡ್ತಿದ್ದಾರೆ. ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಹೌದೌದು, ಅವರು ಗಂಧರ್ವರು. ಅಂದ್ರೆ ಅದು ಯಾರೋ ಸಾಮಾನ್ಯರಿಗೆಲ್ಲ ಸಾಧ್ಯ ಇಲ್ಲ. ಎಸ್ ಸರ್.
ಒಳಗಡೆಯಿಂದ ಅದು ಬರ್ತದೆ ಅಂತಂದ್ರೆ ಏನು ಅದು ಸಾಮಾನ್ಯ ಸುಮ್ಮನೆ ವಿಚಾರ. ಹಿಂದೆ ದಾಸರಿಗೆ ಆತರ ಬರ್ತಾ ಇತ್ತು. ಹೌದು ಪುರಂದರ ಹೌದು ಆ, ಲಕ್ಷ ಸರಿಯಾಗಿದೆ. ಲಕ್ಷಗಟ್ಟಲೆ ಆ ಪದಗಳನ್ನು ಬರೆದಿದ್ದಾರಲ್ಲ, ಕುತ್ಕೊಂಡು ಬರ್ದಿದ್ದಲ್ಲ, ಅವರು ಸುಮ್ಮನೆ ಹಾಡ್ತಾ ಹಾಡ್ತಾ ಹೋಗಿದ್ದು ಕಣ್ಮುಚ್ಕೊಂಡು. ಈಗ ಬಾಯಲ್ಲೇ ಬಂದ್ಬಿಡುತ್ತೆ ಅವ್ರಿಗೆ ಹಾ ಅನ್ಸುತ್ತೆ. ಅವ್ರು ಹೇಳ್ತಿರ್ಬೇಕಾದ್ರೆ ಅವರೇ ಹಾಗೇನೆ ಒಂದೊಂದು ನುಡಿಗಳು ಹಾಗೇನೆ ಜೊತೆಗೆ ಸೇರ್ಕೊಂಡ್ ಬರ್ತಾ ಇರುತ್ತೆ. ಅಂದ್ರೆ ಏನೋ ಹೌದು. ಒಂದ್ ರೀತಿ ಕೇಳ್ತಿದ್ದಂಗೆನೆ ಹೇಗೆ ಇವ್ರು ಹೇಗೆ ಸೇರ್ಸ್ಕೊಂಡು ಹೇಗೆ ಹಾಡಕ್ಕಾಗತ್ತಾ ಅಂತ. ಆದ್ರೆ ಇದೊಂಥರ ಅದ್ಭುತನೇ ಅಂತ ಅನ್ಸುತ್ತೆ ನನ್ಗೆ. ನಿಜ ಹೌದು. ಮೇಡಮ್, ಮಾಸ್ಟರ್ಸ್ ಎಲ್ಲ ಕನೆಕ್ಟ್ ಆಗ್ಬಿಟ್ಟು ಕೊಡ್ತಾ ಹ್ಮ್ ಹೋಗ್ತಾರೆ ಮೇಡಮ್. ಹೌದು ಅಲ್ವೇ? ಒಳಗಿಂದ ಆ ಹೌದು ವರ್ಡ್ಗಳಲ್ಲಿ ಮ್ಯಾಮ್, ಆ ವರ್ಡ್ಗಳಲ್ಲಿ ಕೆಲವೊಂದು ಅವ್ರು ಹೇಳಿದ್ರಲ್ಲಿ ಸತ್ಯನೂ ಇದೆ ಮ್ಯಾಮ್. ಅವ್ರ ರಾಮಂದ ಇನ್ನೊಂದು ಅವತಾರ, ಕೃಷ್ಣನ ಇನ್ನೊಂದು ಅವತಾರ ಅಂತ ಹೇಳಿದ್ರು ಮ್ಯಾಮ್. ಆ ಇಂಟ್ಯೂಷನ್ ನನಗೆ ಬಂದಿದೆ ಮ್ಯಾಮ್. ಅವ್ರಿಗೆ ಕೆಲವೊಂದು ವರ್ಡ್ಗಳು ಅದ್ರಲ್ಲಿ ಹೇಳಿದ್ರಲ್ಲಿ 2-3 ವರ್ಡ್ಗಳು ನನಗೆ ಇಂಟ್ಯೂಷನ್ ಆಗಿ ಬಂದಿವೆ ಮ್ಯಾಮ್. ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಬಂತ ಆ ವರ್ಡ್ಗಳು ಕೇಳಿದಾಗ ಅವ್ರ ಬಾಯಿಂದ. ಥ್ಯಾಂಕ್ ಯು. ಸರ್ ಸಾಧ್ಯ ಅರುಣ್ ಆದ್ರೆ ಸರ್ ಮಾತಾಡಿ ನೋಟ್ಸ್ ಸರ್, ಬರಿತಾ ಹೋಗಿ ಸರ್ ನೀವು ಸಾಂಗ್ಗಳನ್ನೆಲ್ಲ. ಮಾತಾಡಿ ಸರ್. ಹಾ ಆದ್ರೆ ಎಲ್ಲರೂ ಆಯ್ತು ಸರ್, ಎಲ್ಲರೂ ಆಯ್ತು. ಓಕೆ. ಇವರು ಸುಜಾತ ಮೇಡಮ್ ಮಾತಾಡ್ಲೇ ಇಲ್ಲ, ಬರೀ ಮೇಡಮ್ ನಗದು. ಬರ್ಬೇಕಲ್ಲ ಅವರು. ಇದಾರಲ್ಲ. ಕೃಷ್ಣ ತಟಸ್ ಅಂತಂದ್ರೆ ಮಾತ್ರ ಬರೋದು ಅವರು. ಹೀಗೆ ಬಿಟ್ರೆ ಮೇಡಮ್ ತಟಸ್ ಅಂದ್ರೆ ಯಾರು ಮಹಾಲಿಂಗ ಅಂತ ಇದಾರಲ್ಲ ಅವ್ರೇನ? ಬರೇ ಅವರೇ ಹಾ ಮಾತಾಡಿ ಮೇಡಮ್, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಬಹಳ ನಾಚ್ಕೊಂತಾರ ಅವ್ರು. ಜೊತೆಗೆ ಶಿವ ಇದಾರೆ, ಹಿಂದೆ ಶಿವ ಇಟ್ಕೊಂಡ್ಬಿಟ್ಟಿದೀರಾ, ಕೃಷ್ಣ ಇತ್ತೀಚೆಗೆ ಹೊಸಾದ್ ಹಾಕೊಂಡಿದ್ದೀರಾ. ಮಾತಾಡಿ. ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆ. ನಮಸ್ತೆ. ಅವ್ರು ರಾಜೇಶ್ ಸರ್ ತುಂಬಾ ಚೆನ್ನಾಗಿ ಹಾಡ್ತಾರೆ. ಅಲ್ವಾ? ಅವ್ರು ಹಾಡಿದ್ರೆ ಆಟೋಮೆಟಿಕ್ ನಮ್ ಬಾಡಿ ತಾನೇ ತೂಗಾಡ್ತಾ ಇರುತ್ತೆ. ಅವ್ರ ದೇವತೆಗಳಿಗೆ ಆಡೋದಕ್ಕೆ ಬರಗಿರೋದು. ಅರ್ಧ ಗಂಟೆ ಟೈಮ್ ಕೊಡ್ಬೇಕು, ಅದಕ್ಕೇನೆ ಅವ್ರಿಗೆ ಸ್ವಲ್ಪ ಜನ ಹೌದೌದು. ಆದ್ಮೇಲೆ ಅವ್ರಿಗೆ ಕೊಟ್ಟಿದ್ದು. ಅವ್ರಿಗೆ 1/2 hour ಕೊಡ್ಬೇಕು, ಅವ್ರಿಗೆ ಟೈಮ್ 1/2 hourಗೆ ಅವ್ರಿಗೆ ಫುಲ್ ಕ್ಲಿಯರ್ ಆಗುತ್ತೆ. ನಿಜ ಮೇಡಮ್, ಅವ್ರು ದಿನ ಹೀಗೆ ಹಾಡ್ತಿದ್ರೆ ಎಲ್ಲ ಮನ್ಸಿನಾಗಿದ್ದೆಲ್ಲ ಹೋಗುತ್ತೆ. ಆಮೇಲೆ ನಮ್ ಕೃಷ್ಣನ್ ಮುಖ ನೋಡಿದ್ರೆ, ಅವ್ರ ನಗು ನೋಡಿದ್ರೆ ಅಂತೂ ಎಲ್ಲ ಮಾಯ ಆಗ್ಬಿಟ್ಟಿದೆ. ಅದ್ರಲ್ಲಿ ಇವ್ರು ಹಾಡ್ತಾ ಇದ್ರೆ ಮುಗಿತ್ತು ಕತೆ. ಹೌದು, ಸ್ಮೈಲಿಂಗ್ ಫೇಸ್ ಇದೆ. ನಾವು ದೇವಲೋಕಕ್ಕೆ ಹೋದ ಹಾಗೆ ಅನಿಸುತ್ತೆ. ಇರ್ತಾರೆ ಶಿವಲೋಕಕ್ಕೆ ಕರ್ಕೊಂಡ್ ಹೊಟ್ಟೋಗಿದ್ರು ಬಿಡಿ ಅತ್ತಾಗ. ಮಹಾವತಾರ್ ಬಾಬಾಜಿ ಎಲ್ಲಾರು ಕನೆಕ್ಟ್ ಕೊಟ್ಬಿಟ್ಟಿದ್ರು. ನಿನ್ನೆ ಎಲ್ಲಾರ ಹೆಸರುಗಳು ಬಂದಿತ್ತು, ಇವತ್ ಹಾ ಮಾತ್ರ 1-2 ಹೆಸರುಗಳೇನೋ ತಗೊಂಡಿದ್ದಾರೆ ಅಷ್ಟೇನೇನೆ. ನೆನ್ನೆ ಎಲ್ಲಾರ್ದು ಬಂತು. ನಾನು ಏಕೆ ಇಬ್ರೇನೆ ತಗೊಂಡ್ರು ಇವ್ರು ಇವತ್ತು ಅನ್ಕೋತಾ ಇದ್ದೆ. ಇವತ್ ಇಬ್ರ ಮೇಲೆ ಮುಂದೆ ಹೋಗ್ಲೇ ಇಲ್ಲ. ಅದೇ ನೆನ್ನೆ ಕರೆಕ್ಟ್ ಎಲ್ಲಾರ್ದು ಇದೆ ಬಂತು. ಮೇಡಮ್. ಇವತ್ ಇಬ್ರಿಗೆ ತಗೊಂಡಿದ್ದು ಕರೆಕ್ಟ್ ಇದೆ ಅವ್ರದ್ದು. ನಮ್ ಕೃಷ್ಣಂದಷ್ಟು ತಗೊಂಡಾರೆ, ಶ್ರೇಖಾ ಮಾಸ್ಟರ್ದಷ್ಟು ತಗೊಂಡಾರೆ. ಕರೆಕ್ಟ್ ಇದೆ, ಯಾಕಂದ್ರೆ ಅವ್ರು 40 ದಿನ ಜಯಿಸಿದ್ದಾರಲ್ವಾ, ಅದಕ್ಕೆ. ನಮ್ ಸರ್, ನಮ್ ಕೃಷ್ಣನ್ ಮೇಲೆ ಹಾಗೆ ದಿನ ಒಂದ್ ಸಾಂಗ್ ಹಾಡ್ತಾ ಇರಿ, ನಾವ್ ಕೇಳ್ತಾ ಇರ್ತೀವಿ. ಸರ್, ನಾವೆಲ್ಲ ಪುಣ್ಯ ಮಾಡ್ತೀವಲ್ವಾ, ನಮ್ಮ ಕೃಷ್ಣ ಪರಮಾತ್ಮ ಅರುಣ್ ಕುಮಾರ್ ಸಿಕ್ಕಿರೋದು. ಅದಕ್ಕೆ ತಥಾಸ್ತು ಅಂತ ಹೇಳದವ್ರು ನಿಮ್ಗೆ. ಈಗ ತಥಾಸ್ತು ಅಂತ ಹೇಳ್ಬಿಡಿ ಸರ್. ಖಂಡಿತ ಹೇಳ್ಬಿಡಿ ಸರ್. ಎಲ್ಲ ಟೈಮ್ ಹೇಳೋದಿಕ್ಕಾಗಲ್ಲ ಆತರ. ಅಯ್ಯೋ, ನೀವೇನ್ರಿ ಮೇಡಮ್, ನೀವು ಸುಮ್ನಿರಿ, ಒಬ್ರೇನೆ ತಗೊಂಡ್ರೆ ಹೇಳ್ತಾರೆ. ಬೇರೆಯವ್ರಿಗೂ ಲಾಸ್ ಆಗುತ್ತೆ ಮೇಡಮ್. ಅಯ್ಯೋ, ನೀವ್ ಹಿಂಗಂದ್ ಬಿಟ್ರೆ ಹೇಗೆ ಮೇಡಮ್, ನಮ್ಮತ್ತವ್ರ ಕತೆ ಮುಗಿತಲ್ವಾ. ಅಮ್ಮ ನೋಡಿ ಮೇಡಮ್, ಹಿಂಗ್ ಮಾಡ್ತಿದ್ದಾರೆ ನನಗೆ. ಅವ್ರು ಶ್ರೀಕೃಷ್ಣ ಪರಮಾತ್ಮ ತಥಾಸ್ತು ಅನ್ಬೇಕು ನನಗೆ. ಹಾಗಂದ್ರೆ ಅವ್ರಿಗೆ ಸಮಾಧಾನ ಸರ್. ತಥಾಸ್ತು. ಆಗ್ಲಿ ತಥಾಸ್ತು ಆಯ್ತು. ಹಾಲ್ ಅಂದ್ಬಿಡಿ ಸರ್, Thank you, ನೀವು sir. ಹಾಲ್ ಅಂದ್ಬಿಡಿ ಸರ್ ಎಲ್ಲಾರ್ಗುನು. ಆದಷ್ಟು ಬೇಗ ನಿಮ್ಮ ಸಾಲಗಳೆಲ್ಲ ಕ್ಲಿಯರ್ ಆಗ್ಲಿ, ಆಯ್ತಾ? Thank you, sir. ಏನೆಲ್ಲ ನನಗೆ ಕಳ್ಕೊಂಡು ಕಷ್ಟಪಟ್ಟು ವಾಪಸ್. ಪತ್ರಿಜಿ ಸರ್ ನಂತೂ ನಾನ್ ನೋಡಿಲ್ಲ. ನಾನ್ ನಿಮ್ಮನೆ ಗುರುವಿನ ಮಾರ್ಗದಲ್ಲಿ ನೋಡ್ತಾ ಇದ್ದೀನಿ ಸರ್. ಹೇಳ್ಬೇಕಂದ್ರೆ ನೀವೇ ನನಗೆ ಬಂದಿದ್ದೀರಾ. ಮೇನ್ ಫಸ್ಟ್ ಟೈಮ್ ನಿಮ್ಮಿಂದನೇ ಬಂದಿದ್ದೆ ನಾನು. ನೀವೇ ಗುರು ಅಂತ ಹೇಳಿ ನಂಬಿಟ್ಟಿದ್ದೀನಿ. ಆದ್ರೆ ನಮ್ ಗುರುದೇವ ಸ್ವಲ್ಪ ಎಲ್ಲಿ ಬಾಳ ಹಚ್ಕೊಂಡು ಎಲ್ಲಾರಾದ್ರೂ ನಮ್ ಹತ್ತಿರ ಬಂದಿದಾರ, ದೂರ ಆಗ್ತಾ ಇದ್ದಾರೆ ಅವರು. ಶಿವಲಿಂಗ ಮಾಸ್ಟರ್ ಅಂತ ಹೇಳಿದ್ದಾರೆ ಯಾರು.
ಥ್ಯಾಂಕ್ ಯು ಸರ್. ಹ್ಮ್ ಧನ್ಯವಾದಗಳು ನಿಮಗೆ. ಸರ್ ನಮ್ಗೊಂದು ಹೇಳ್ಬಿಡಿ ಸರ್, ಕೆಲ್ಸದಲ್ಲಿ ರಜೆಗಳೆಲ್ಲ ಕೊಡೋದಿಕ್ಕೆ ಸ್ವಲ್ಪ ಹೇಳಿ ಸರ್. ರಜೆ ಕೊಡಲ್ಲ, ತುಂಬಾ ಎಲ್ಲಿ ಹೋಗೋದಿಕ್ಕೂ ಆಗಲ್ಲ, ರಜೆ ಸಿಗಲ್ಲ ಅಂತ ಅದೇ ಒಂಥರ ಕೊರಗ್ ಬಂದ್ಬಿಡುತ್ತೆ. ಎಲ್ಲರೂ ಒಂದ್ ಕಡೆ ಹೋಗ್ತಾರೆ, ನಾನು ಹೋಗೋದಿಕ್ ಆಗಲ್ವಲ್ಲ ಅಂತ ಕೈ ಕಾಲು ಕಟ್ಟದಂಗ ಆಗೋಗುತ್ತೆ. ಎಲ್ಲ ಡ್ಯೂಟಿ ಅನ್ನೋದೇ ಅಯ್ಯೋ ಆಗ್ಬಿಡುತ್ತೆ. ಮೇಡಮ್, ಇವತ್ ನಿಮ್ಗೆ ತದಾಸ್ತು ಆಗಲ್ಲ ಬಿಡಿ. ನನಗೆ ಅದಕ್ಕೆ ಯಾವಾಗೆಲ್ಲ ಬರಲ್ಲ ಅಂತ ಕೇಳಿದೆ. ಇವತ್ ನನಗೆ ತದಾಸ್ತು ಅದಕ್ಕೆ ಆಗಿದ್ದಾರೆ, ನನಗೆ ನಿಮಗ್ ಹೇಳ್ಬಿಡಿ ಬರಲ್ಲ. ಸರ್ ಅಂತ ಹೇಳಿದೆ. ಎಲ್ಲರೂ ಕಮಲಾ ಮೇಡಮ್ ಎಲ್ಲರೂ ಫೋನ್ ಮಾಡ್ಕೊಂಡು ಯಾವಾಗ ಹೋಗೋಣ ಅಂತ ಕೇಳ್ತಾರೆ. ಹೊಟ್ಟೆ ಉರಿಯುತ್ತೆ ನನ್ಗೆ, ಏನ್ ಮಾಡೋದು, ನಂಗೆ ರಜೆನೆ ಸಿಗಲ್ವಲ್ಲ ಅಂತ. ನೀವು ಸಿಗಲ್ಲ ಅನ್ಕೋಬಾರ್ದು. ನಾನು ಹೋಗ್ತೀನಿ ಅನ್ಕೋಬೇಕಷ್ಟೇ. ನಾನು ಹೋಗ್ತೀನಿ, ನನ್ಗೆ ನಿಮಗೆ ರಜೆ ಕೊಡ್ತಾರೆ. ಮೇಡಮ್ ನಿಮ್ಗೆ ಸಿಗಲ್ಲ ಅಂತ ಅನ್ಕೊಂಡಾಗ ನೀವು ಅರುಣ್ ಕುಮಾರ್ ಸರ್ ಮುಖ ನೆನ್ಸ್ಕೊಂಡ್ ಬಿಡಿ, ತಟ್ ಅಂತ ಹೇಳಿ ನಿಮ್ಗೆ ರಜೆ ಬಂದೇ ಬಿಡುತ್ತೆ. ಅವ್ರು ಹೇಳ್ತಾರೆ ಕೇಳಿ. ಅದು ನಿಮ್ಗೆ ಸಾಕ್ಷಿ ಏನಾದ್ರು ನಾನೇ. ಅನ್ಸ್ರೆ ಅಷ್ಟು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ ಮೇಡಮ್, ನಿಜವಾಗಿಯೂ ಹಾಗೆ ಆಗುತ್ತೆ. ನೀವು ರೆಡಿ ಆಗಿ ಸಾಕ್ಷಿ ನಾನೇ ಇವತ್ತು ಅರುಣ್ ಕುಮಾರ್ ಸರ್ ಅವ್ರಿಗೆ ನೆನ್ಸ್ಕೊಂಡಿದ್ದೆ. ಅವ್ರು ತಟ್ಟಂತ ಫೋನ್ ಮಾಡಿ ಇವತ್ತು ತಟ್ಟಂತ ಇದು ಕೊಟ್ಬಿಟ್ರು. ತಂದ್ಬಿಟ್ರು ನಿಮ್ಗೂ ಮೇಡಮ್ ಅವ್ರ ಅಲ್ಲ ಮೇಡಮ್, ಶ್ರೀಕೃಷ್ಣನ್ ಪರಮಾತ್ಮ ಜೊತೆ ಎಷ್ಟು ಮಾತಾಡಿದ್ರು ಸಾಲುದೇ ಇಲ್ಲ ಬಿಡಿ. ಹಾಗೆ ಮಾತಾಡ್ಬೇಕನ್ಸುತ್ತೆ. ಅವ್ರು ನಮ್ಮನ್ನ ದೂರ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲಾದ್ರು ಬಾಳ ಹಚ್ಕೊಂಡ ಹತ್ತಿರನ ಬಂದ್ಬಿಟ್ಟಿದ್ದಾರೆ ಅಂತೇಳಿ ದೂರ ಮಾಡ್ತಿರ್ತಾರೆ ಅವರು. ಅದೇ ಹೇಳಿದ್ನಲ್ಲ ಮೇಡಮ್, ಅವರು ಎಲ್ಲಾರ್ಗು ಒಂದು ಶಕ್ತಿ ಅಂತ ಹೇಳಿದೆ. ಅದೇ ಅವರು ಯಾವ್ದೋ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಬಂದಿರ್ತಕ್ಕಂತ ಒಂದು ಶಕ್ತಿ ಅವ್ರು ಅಷ್ಟೇನೆ. ನಾವ್ ಅನ್ಕೋ ಭಾವನೆ, ನಮ್ಮ ಭಾವನೆನಲ್ಲಿ ಆ ಭಾವನೆ ಬರ್ಬೇಕಾಗತ್ತೆ. ಒಂದು ಶಕ್ತಿ ಜೊತೆಗೆ ನಾವ್ ಇದೀವಿ ಅಷ್ಟೇನೆ. ನಾವು ಅವ್ರ ಜೊತೆ ಒಡನಾಟನ ಬೆಳೆಸ್ಕೊತಾ ಇದೀವಿ. ಅವರ ಶಕ್ತಿ ನಮ್ಗೆ ಸ್ವಲ್ಪನಾದ್ರೂ ನಮ್ಗೆ ಬರ್ಲಿ ಅಂತ ಹೇಳ್ಕೊತಾ ಇದೀವಿ. ಅವ್ರ ಒಂದು ಶಕ್ತಿನೇ ಅಪತ್ ಬಾಂಧವ ತರ ಇದಾಗ್ಬಿಟ್ಟಿರ್ತಾರೆ ಸರ್ರು. ಅಷ್ಟೊಂದು ಕನೆಕ್ಟಿವಿಟಿ ನಮಗೂ ರತ್ನಮ್ಮ ಅವ್ರಿಗೂ ಅರುಣ್ ಅವರು. ನನ್ಗೆ ಪದ್ಮ ಮೇಡಮೇ ಈ ಬುಡಕೇಶಕ್ಕೆ ಅವರೇನೆ ಕಾರಣ. ನಾನು ಅದ್ರಲ್ಲಿ PSM ಅದ್ರಲ್ಲೇ ಮಾಡೋ ಜೈವೋದಲ್ಲಿ ಈ ತರ ಎಲ್ಲ ಅಟೆಂಡ್ ಮಾಡ್ಕೊತಾ ಇದ್ದೆ ಸುಮಾರು ಚಾನಲ್. ಅದಕ್ಕೆಲ್ಲ ನೀವು ಸ್ವಲ್ಪ ಒಂದು ½ ಅಟೆಂಡ್ ಆಗಿ ನೋಡೋಣ, ಸ್ವಲ್ಪ ಅಟೆಂಡ್ ಆಗಿ ಅಂತೇಳಿ ಲಿಂಕ್ ಎಲ್ಲ ಕಳ್ಸೋದು. ಆಮೇಲೆ ಈ ತರ ಬರೀ ಹಾಡುಗಳು ಒಂದೇ ಹಾಡನ್ನ ಹಾಕ್ತಾ ಇರ್ತಾರೆ ಅಂತ ಅಂದೆ. ನೋಡಿ ಅದನ್ನ ಅವ್ರು ಹೇಳಿದ್ರು, ನಾನು ಹೇಳ್ತೀನಿ ಸುಮ್ನಿರಿ, ಮತ್ತೆ ಸರಿ ಜೊತೆ ಮಾತಾಡಿ ಹೇಳ್ತೀನಿ, ಮತ್ತೆ ಬದಲಾಯಿಸೋದಕ್ಕೆ ಹೇಳ್ತೀನಿ. ಒಂದೇ ಸಾಂಗ್ ಹಾಕ್ಬಿಡ್ತಾರೆ, ಅದೇ ಸಾಂಗಲ್ಲಿ ಹೇಗೆ ಕೂತ್ಕೊಳ್ಳೋದು ಅಂತ ಹೇಳ್ತಿದ್ದೆ. ಇವಾಗ ಅದು ಅಭ್ಯಾಸನೇ ಆಗೋಯ್ತು ನನ್ಗೆ. ಕೇಳ್ತಾ ಇದ್ರೆ ಸುಮ್ನೆ ಅದ್ರಲ್ಲೇ ಇದ್ದು ಬಿಡ್ತಿದ್ದೆ. ಇವಾಗ ಕಣ್ಣೇ ಬಿಡಕ್ ಆಗ್ತಿರ್ಲಿಲ್ಲ ನನ್ಗೆ. ರಾಘವೇಂದ್ರಂದು ಸಾಂಗ್ ಹಾಕಿದ್ರು, ರಾಘವೇಂದ್ರ ಗುರುಗಳದು. ಅದನ್ನ ಕೇಳ್ತಾ ನನ್ಗೆ ಮೈಯೇ ಮರ್ತಿದ್ದೆ. ಏನೋ ಒಂಥರ ಎಲ್ಲೋ ಇದ್ದೀನಿ ಆತರ ಆಗ್ತಿತ್ತು ನನ್ಗೆ. ಆತರ ನನ್ಗೆ ಒಂದೇ ಸಾಂಗ್ ಹಾಕ್ತಾರಲ್ಲ, ಹಾಗೆ ಒಂಥರ ಮನ್ಸು ಯಾಕಂದ್ರೆ ಚಂಚಲತೆ ಇರುತ್ತೆ. ಅದನ್ನ ಹೋಗ್ಲಾಡ್ಸ್ಕೋಬೇಕಾಗತ್ತೆ ಕೆಲವು ಸಮಯದಲ್ಲಿ. ಅದು ನಮ್ಮಲ್ಲಿ ಕೆಲವೆಲ್ಲ ಭಾವನೆಗಳನ್ನ ನಾವು ಆಳವಾಗಿ ಮೂಡ್ಸ್ಕೊಂಡಿರ್ತೀವಿ. ಅದನ್ನ ಹೊರಗಡೆ ತರಬೇಕು ಅಂತ ಅನ್ಸುತ್ತೆ. ನಿಜವಾಗೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಇವಾಗೆಲ್ಲ ಬುಡಕೇಶ ನೋಡ್ತಿದ್ದಂಗೆ ಕೆಲವ್ರಿಗೆಲ್ಲ ನಾನೇನೆ ಬುಡಕೇಶಿಗೆ ನೀವು ಈ ಗಿರೀಶ್ ಅವ್ರು ಬಂದಿದ್ರು, ಇವಾಗ ಅಟೆಂಡ್ ಆಗಿದ್ರು. ಅವ್ರಿಗೆ ನಾನ್ ಮೊನ್ನೆನೂ ಕೂಡ ಹಾಗೆ ಹೇಳಿದೆ ಅಟೆಂಡ್ ಮಾಡಿ ಅಂತ. ಮೋಸ್ಟ್ಲಿ ಇವತ್ತು 9 ಗಂಟೆಗೆ ಅಟೆಂಡ್ ಆಗ್ತಾರೆ ಅನ್ಸುತ್ತೆ. ನಿನ್ನೆ ಇಲ್ಲಿಗೆ ಹೋಗಿದ್ದೆ, ಪಿರಮಿಡ್ಗೆ ಹೋಗಿದ್ರು ಅವರು. ಮೋಸ್ಟ್ಲಿ ಇವತ್ತು ಅಟೆಂಡ್ ಆಗ್ತೀನಿ ಅಂತ ಹೇಳಿದಾರೆ. ನೋಡೋಣ, ಅಟೆಂಡ್ ಆಗ್ಬೋದು ಮೋಸ್ಟ್ಲಿ ಅಂತ. ನಮ್ ಮಹಾಲಕ್ಷ್ಮಿ ಪದ್ಮಾವತಿ ಅಮ್ಮ ಆಮೇಲೆ ಅರುಣ್ ಕುಮಾರ್ ಸರ್ ಶ್ರೀಕೃಷ್ಣ ಪರಮಾತ್ಮ ಬಂದ್ರೇನೆ ಇದಕ್ಕೊಂದು ಕಳೆ. ಈ ಜಿಮ್ಗೆ ಒಂದು ಕಳೆ. ಇಬ್ರು ಒಳಗೆ ಒಬ್ರೇ ಬರ್ಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ಒಂದು ಸುಜಾತ ಮೇಡಮ್ ಅವರು ನಕ್ಕುದ್ರೆ ಒಂದು ದೊಡ್ಡ ಕಲೆ. ಇಲ್ಲ ಖಂಡಿತ. ರತ್ನಮ್ಮ ಮೇಡಮ್, ನಾನು ಜಾಯಿನ್ ಆಗಿದ್ದೀನಿ ಮೇಡಮ್. ಹೌದಾ, ಇದ್ದೀರಾ? ಥ್ಯಾಂಕ್ ಯು 9 ಗಂಟೆಗೆ ಅಟೆಂಡ್ ಮಾಡಿ ಸರ್. ಥ್ಯಾಂಕ್ ಯು. ನಾನು ನೀವ್ ಎಲ್ಲಿ ಇದಾದ್ರ ಥ್ಯಾಂಕ್ ಯು ಇದ್ದೀರಾ ಸರ್. ನಾನು ಇಲ್ಲೇ ಹೊಟ್ಟೋದ್ರ ಏನೋ ಅನ್ಕೊಂಡೆ, ನೀವು ಜಾಯಿನ್ ಆಗಿದ್ದಿದ್ ಇಲ್ಲ ನೋಡ್ದೆ. ಮೇಡಮ್, ತಡವಾಗಿ ಜಾಯಿನ್ ಆದೆ. 6 ಗಂಟೆಗೆ ಜಾಯಿನ್ ಆಗಿದೆ. 9 ಗಂಟೆಗೆ ಅಟೆಂಡ್ ಮಾಡಿ ಸರ್, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. 25 ನಿಮಿಷ ಧ್ಯಾನ ಮಾಡಿದೆ. ಹೌದು. ತುಂಬಾ ಅದ್ಭುತವಾಗಿತ್ತು. ನನ್ಗೆ ತುಂಬಾ ವೈಬ್ರೇಷನ್ ಬಂತು. ಅರುಣ್ ಸರ್ ಬಗ್ಗೆ ಕೇಳ್ತಾ ಇದ್ರೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಜಾಯಿನ್ ಆಗಿ ಸರ್ ನೈಟ್, ಆಮೇಲೆ ಮಾತಾಡಿ ಸರ್. ಸರಿ ಮೇಡಮ್, ಆಯ್ತು. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಮಾತಾಡಿ ಸರ್ ಅರುಣ್ ಸರ್. ಓಕೆ ಮಾಸ್ಟರ್, ಮಾತಾಡೋದು ಏನಿಲ್ಲ, ಎಲ್ಲರೂ ಮಾತಾಡಿ ಆಯ್ತು.
ಸುಲೇಖಾ ಮಾಸ್ಟರ್ದ ಒಳ್ಳೆ ಅದ್ಭುತ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ಫಸ್ಟ್ ಟೈಮ್ ಅವರಿಗೆ ಮೆಡಿಟೇಷನ್ಗೆ ಬಂದು 41 ದಿವಸ ಕಂಪ್ಲೀಟ್ ಮಾಡೋದು ಅಂತಂದ್ರೆ ಆ ಸ್ಥಿತಿಯನ್ನ ತಲುಪಿದವರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ, ಎಲ್ಲರಿಗೂ ಸಾಧ್ಯ ಆಗೋಲ್ಲ ಅದು. ಎಷ್ಟು ಜನ ಇವತ್ತು ಆ ಏನಂತೀವಿ ಸೈಕಲ್ ಹೊಡಿತಾ ಇದಾರೆ ಗೊತ್ತು. ಬಟ್ ತಪ್ಪಲ್ಲ, ಅದು ಮಿಸ್ಟೇಕ್ ಏನೇ ಇರ್ಲಿ, ಬಟ್ ಆ ಮನಸ್ಸು ಅನ್ನೋದು ಇದೆಯಲ್ಲ ಅದರಲ್ಲಿ ಗಟ್ಟಿತನ ಇರ್ಬೇಕು. ಅದೇನೇ ಮಾಡ್ತೀನಿ ಅಂತ ಬಹಳಷ್ಟು ಮಾಸ್ಟರ್ಸ್ಗೆ ಅದು ಅಂದ್ರೆ ಕರ್ಮ ಅನ್ನೋದು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅದು ಅಷ್ಟು ಸುಲಭವಾಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡೋಲ್ಲ. ಎಲ್ಲ ಕರ್ಮ ಕಳ್ಕೊಂಡು ಇವನ್ ಇಲ್ಲಿ ಬರ್ಬೇಕು ಅಂದ್ರೆ ಎಷ್ಟೋ ಕರ್ಮ ಕಳಿಬೇಕು, ಅಷ್ಟು ಸುಲಭ ಇಲ್ಲ ಇದು, ಆಯ್ತಾ. ಹಾಗಾಗಿ ಅವ್ರು ಆಲ್ರೆಡಿ ಒಳ್ಳೆ ಒಳ್ಳೆ ಸ್ಥಿತಿ ತಲುಪಿದ್ದಾರೆ. ಅಲ್ವಾ ಸರ್? ಹೆಂಗೆ ಸರ್? ಇನ್ನರ್ ಸೋಲ್ಗೂ ಕೊಡ್ಸಿದ್ದೆ ಅವ್ರ ಹತ್ರ ಸರ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದ್ರು ಸರ್. ಅಲ್ಲಿ ಎಲ್ರಿಗೂನು ಎಷ್ಟು ಮನಮುಟ್ಟುವಾಗಿ ಗುಡಕೇಶ್ ಬಗ್ಗೆ ತುಂಬಾ ಚೆನ್ನಾಗಿ ರಾಜೇಶ್ ಸರ? ಇಲ್ಲ ಮೇಡಮ್, ಇವ್ರು ಸುರೇಖಾ ಮೇಡಮ್. ಹಾ 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 ಕೇಳಿದೀನಿ ಇನ್ನೊಂದ್ ಸ್ವಲ್ಪ ಕೇಳಿದೀನಿ, ಬಂದಿದ್ದೆ ಅಲ್ಲಿಗೂ ನೀವು ಬಂದಿದ್ದೆ ಬಂದಿದ್ರಲ್ವಾ? ಕೇಳಿದೀನಿ. ನಾನ್ ಮಾತಾಡಕ್ ಹೋಗ್ಲಿಲ್ಲ ಅಷ್ಟೇ ನಿಮ್ದು. ಆಮೇಲೆ ಇವ್ರು ಬುಡಕೇಶ್ದಲ್ಲಿ ಇದ್ದವ್ರಲ್ವಾ ಅನ್ಕೊಂಡೆ ನಾನು. ಕೇಳಿದೀನಿ, ತುಂಬಾ ಚೆನ್ನಾಗಿ ಬಂತು. ಚೈತ್ರ ಮೇಡಮ್ ಅವರೆಲ್ಲ ತುಂಬಾ ಚೆನ್ನಾಗಿ, ದಿಲೀಪ್ ಅವರು, ಗುರುಕಿರಣ್ ಅವರು ತುಂಬಾ ಚೆನ್ನಾಗಿ ತುಂಬಾ ಅವ್ರಿಗೆ ಹೆಂಗೆ ಆಗ್ತು ಅಂತಂದ್ರೆ ಇವ್ರು ಹೇಳುವಂತ ಒಂದು ಅನುಭವನು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಪ್ರತಿಯೊಬ್ಬರಿಗೂನು ಮನ ಮುಟ್ಟೋಗುತ್ತೆ. ಮತ್ತೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಬಂದು ಹಂಚ್ಕೊಳ್ಳಿ ಅಂತ ಅವ್ರಿಗೆ. ಮತ್ತೆ ಒಂದ್ ಸೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಸ್ಪಾಟ್ ಅಲ್ಲಿ ಪಾದಕ್ಕೆ ಅರ್ಪಣೆ ಮ್ಯಾಮ್. ಅರುಣ್ ಕುಮಾರ್ ಸರ್ ಪಾದಕ್ಕೆ ಅರ್ಪಣೆ. ಎಲ್ಲಾ ಕಡೆ ಅವ್ರು ಸುತ್ತಿಸ್ತಾ ಇದ್ದಾರೆ. ನನ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಎಲ್ಲೆಲ್ಲಿ ಸುತ್ತಿಸ್ತಾ ಇದ್ದಾರೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಪತ್ರಿಜಿ ಮುಖ ಎಲ್ಲಾರು ನಿಮ್ಮನ್ನೆಲ್ಲ ಕರ್ಕೊಂಡು ವೇದಿಕೆಗೆ ಬರ್ತಾ ಇದ್ದಾರೆ. ಸರ್ ಸ್ಪಾಟ್ ಅಲ್ಲಿ ನಿಮ್ಗೆ ಫೋನ್ ಮಾಡಿದ್ದಾರೆ, ಬನ್ನಿ ಹಂಚ್ಕೊಳ್ಳಿ ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಗೊತ್ತಾಯ್ತು. ಹಾಗೆ ಕಂಟಿನ್ಯೂ ಮಾಡಿ, ಬಿಡಬಾರ್ದು. ಯಾಕೆಂದ್ರೆ ಎಷ್ಟೋ ಜನ ಇವತ್ತಿಗೂ ಅದನ್ನ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಎಷ್ಟೋ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಅವರು ಕೆಲವರು ಮಾಡಿದ್ರು ಕೂಡ 100% ಮಾಡಕ್ ಆಗ್ತಾ ಇಲ್ಲ. ನಿಮಗೆ ಅದು ಸಿದ್ಧಿ ಆಗಿದೆ, ನಿಮ್ಗೆ ಅದು ಸಾಧ್ಯ ಆಗಿದೆ ಅಂದಾಗ ಅದನ್ನ ಯಾಕೆ ಸುಮ್ಮನೆ ಮಿಸ್ ಮಾಡ್ಕೋಬಾರ್ದು. ಮತ್ತೆ ಮತ್ತೆ ಕಂಟಿನ್ಯೂ ಮಾಡಿ. ಒಂದು ಮಂಡಲ ಆದ ತಕ್ಷಣ ಮುಗಿಲಿಲ್ಲ ಸಾಧನೆ, ಆಯ್ತಾ. ಎರಡನೇದು ಪ್ರಯತ್ನ ಮಾಡಿ, ಎರಡಾದ್ಮೇಲೆ 3, 41 ದಿನದಲ್ಲಿ ಏನಾಯ್ತು ಅನ್ನೋದು ಮುಖ್ಯ ಅಲ್ಲ, ಇನ್ನು ಮುಂದೆ ಏನಾಗ್ತದೆ ಅನ್ನೋದು ಮುಖ್ಯ ಅಲ್ಲ. ಇಷ್ಟು ದಿನ ಆಗಿದ್ದಲ್ಲ ಎಕ್ಸ್ಪೀರಿಯನ್ಸ್, ಇನ್ ಮುಂದೆ ಆಗ್ತದೆ ಅದು ಎಕ್ಸ್ಪೀರಿಯನ್ಸ್. ನಾನು ಬಿಟ್ಟಿಲ್ಲ, ಬಟ್ 2 ದಿನ ಯಾಕೋ ಸ್ವಲ್ಪ ಸ್ವಿಚ್ ಆಫ್ ಆಯ್ತು ಒಂದಿನ. ಬಟ್ ಯೋಗ ನಿದ್ರೆ ಎಲ್ಲ ಇದ್ದೆ, ಆದ್ರೆ ಒಂದು ದಿನ ಮೈ ಮರ್ತು ಮಲಗಿದ್ದೀನಿ. ಅದು ತಪ್ಪಾಗಿದೆ, ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅಷ್ಟೇ. ನಾನು ಬಿಟ್ಟಿಲ್ಲ. ಇರ್ಲಿ, ಇದನ್ನೆಲ್ಲ ಬಿಡಬಾರ್ದು, ಮಾಡ್ತಾ ಹೋಗಿ. ಓಕೆ, ನೀವೆಲ್ಲ ತೋರಿಸ್ಬೇಕು ಅದ್ರದ್ದು ಏನೋ ಅದ್ಭುತ ಏನೋ ಅನ್ನೋದು ಅಲ್ವಾ, ಮಾಡಿ ತೋರಿಸ್ಬೇಕು. ಆಶೀರ್ವಾದ ಸರ್, ಡೆಫಿನೆಟ್ಲಿ. ನಾವು ಎಲ್ಲ ಮಾಸ್ಟರ್ಸ್ ಯಾರು ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅವ್ರದನ್ನು ನಾವು ರಾತ್ರಿ ಸೆಷನ್ ಅಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ತಗೊಳ್ಳುವ ಪ್ರಯತ್ನ ಮಾಡೋಣ. ಅಂದ್ರೆ ಯಾರೆಲ್ಲ ಗುಡಕೇಶ ಕಂಪ್ಲೀಟ್ ಮಾಡಿದ್ದಾರೆ, ಅವರನ್ನ ನೆಕ್ಸ್ಟ್ ಮುಂದಿನ ಈ ಭಾಗವತ ಎಲ್ಲ ಮುಗಿಲಿ, ಆಯ್ತಾ. ಇನ್ನೊಂದು ವಾರ 15 ದಿವಸ ಹೋಗ್ಲಿ, ಆಮೇಲೆ ಎಲ್ಲರದು ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ. ಅದು ಹೊಸದಾಗಿ ನ್ಯೂ ಜಾಯ್ನಿಂಗ್ ಬರೋವರಿಗೆ, ಮಾಡುವವರಿಗೆ ಇನ್ನೂ ಒಳ್ಳೆ ಉತ್ಸಾಹ ಇರ್ತದೆ, ಪ್ರೇರಣೆ ಇರ್ತದೆ. ರಾಜೇಶ್ ಸರ್ ಯಾವಾಗ್ಲೂ ಕೇಳ್ತಾ ಇರ್ತಾರಲ್ಲ ಏನು ಆಯ್ತು ನಿಮ್ಗೆ, ಏನು ಸಿಕ್ತು? ಎಲ್ಲದಕ್ಕಿಂತ ಹೆಚ್ಚಾಗಿ ಅನುಭವ ಮುಖ್ಯ ಅಲ್ಲ, ಅವ್ರದ್ದು ಇಡೀ ಒಂದು ರೀಬರ್ತ್ ಇದ್ದ ಹಾಗೆ. ಅವರ ಜಾತಕವೇ ಚೇಂಜ್ ಆಗ, ಯಾರು ಗುಡಾಕೇಶ ಮಾಡ್ತಾರೆ ಇದನ್ನ ಒಂದು ನೆನ್ಪಿಟ್ಕೊಳ್ಳಿ. ಇದು ಏನಂತಂದ್ರೆ, ಯಾರು ಗುಡಾಕೇಶ ಮಾಡ್ತಾರೆ ಅವರಿಗೆ ಜಾತಕ ಅಪ್ಲೈ ಆಗಲ್ಲ. ನೀವು ಜಾತಕ ಇಟ್ಕೊಂಡು ಯಾರ ಹತ್ರ ಹೋಗ್ಬೇಡಿ. ಅದ್ರಲ್ಲಿ ಜಾತಕ ನಿಮ್ದು ಅಪ್ಲೈ ಆಗಲ್ಲ ನಿಮ್ಗೆ. ಅಂದ್ರೆ ಏನದು, ನಿನಗೆ 7.5 ಶನಿ ಬಂದಿದೆ, ಕುಜ ದೋಷ ಇದೆ, ಮಂಗಳ ದೋಷ ಇದೆ, ನಿಮ್ದು ಅಷ್ಟಮ ಶನಿ ಇದೆ, ಇವು ಯಾವ ನಿಮ್ಗೆ ಹುಡುಕಾಗಲ್ಲ. ಕೈನು ಕೊಡ್ಬಾರ್ದು ಅಂತ, ಕೈನು ತೋರ್ಸಿ, ಕೈಯಲ್ಲಿ ನೋಡಿ ಹೇಳ್ತೀನಿ ಅಂತಾರೆ, ಕೈನು ಕೊಡಲ್ಲ ನಾವು. ಅರ್ಥ, ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಜೀವನ ನಡೀತಾ ಇರೋಲ್ಲ, ಇಲ್ಲ ಅದಕ್ಕೂ ನಿಮ್ಗೂ ಸಂಬಂಧ ಇರೋಲ್ಲ. ಕಾರಣ ಏನು ಅಂತಂದ್ರೆ, ನಿಮ್ದು ಏನು ಬ್ಯಾಲೆನ್ಸ್, ಕರ್ಮ ಗಿರ್ಮ ಅದೆಲ್ಲ ಇದಾಗಿರ್ತದೆ, ಆಯ್ತಾ. ಹಾಗಾಗಿ ನೀವು ನಿಮ್ಮ ಇದನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಜಾತಕವನ್ನ ಹೇಳಿ
ಹೌದು ಸರ್, ಇದು ಜಾತಕದ ವಿಷಯ. ಇವತ್ತು ಬೆಳಗ್ಗೆನೆ ನನಗೆ ಶಿವನಿಂದ ಸಂದೇಶ ಬಂದಿತ್ತು. ಯಾರೋ ಒಬ್ರು ಅನುಭವ ಹಂಚ್ಕೊಳ್ಳುವಾಗ ಹಿಂದಿಯಲ್ಲಿ ಅವ್ರು ಹೇಳಿದ್ರು, ಶಿವನ ಪಾದದ ಹತ್ರ ಜಾತಕ ಇಟ್ಟಿದ್ರಂತೆ ಗಂಡ ಹೆಂಡ್ತಿದು, ಅದು ಫಸ್ಟ್ ತೆಗಿ ಅಂತ ಶಿವ ಕೊಟ್ಟಿದ್ರಂತೆ. ಸೊ ಇದು ಮೊದ್ಲೇ ನನಗೆ ಗೊತ್ತಾಗಿತ್ತು. ಇವಾಗ ನೀವ್ ಹೇಳ್ತಾ ಇದ್ದೀರಾ ಸರ್, ಇದು ಸೇಮ್ ಥಿಂಗ್. ಅಂದ್ರೆ ಬೆಳಗ್ಗೆನೆ ಇದು ಬಂದಿತ್ತು ನನಗೆ ಅಂದ್ರೆ ಮೆಸೇಜ್. ಕೆಲವರೆಲ್ಲ ತಪ್ಪು ತಿಳುವಳಿಕೆ ಇದ್ರೆ, ನಂದು ಕೆಟ್ಟ ಜಾತಕ, ನಂದು ಹುಟ್ಟಿದ್ದ ಈ ಗಳಿಗೆ ಸರಿ ಇಲ್ಲ, ನಕ್ಷತ್ರ ಸರಿ ಇಲ್ಲ, ಇದೆಲ್ಲ ನೀವು ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ಹೇಳಿನಲ್ಲ, ರೀಬರ್ತ್. ಒಂದೊಂದು ಮಂಡಲ ಮಾಡಿದಾಗ್ಲೂ ನೀವು ಒಂದೊಂದು ಹೊಸ ಹೊಸ ಜೀವನ, ಹೊಸದಾಗಿ ಪುನಃ ಒಂದು ಒಳ್ಳೆ ಶುದ್ಧ ಜಾತಕ ಮುಹೂರ್ತದಲ್ಲಿ ಹುಟ್ಟಿದ್ರೆ ಹೆಂಗಿರ್ತದೆ ಹಾಗೆ, ಆಯ್ತಾ, ರೀಬರ್ತ್. ಹಂಗಾಗಿ ನೀವು ಜಾತಕ ಹಿಡ್ಕೊಂಡು ಆಮೇಲೆ ಅದನ್ನ ತೋರಿಸೋದು, ನನಗೆ ಆ ಒಂದು ಇದು ಬಂತು, ಏನದು ಸಾಡೆ ಸಾತಿ ಶನಿ ಇದು ಶುರುವಾಗ್ತದೆ ನೋಡಿ. ಇವಾಗ ಟಿವಿ ಚಾನೆಲ್ ಅಲ್ಲೆಲ್ಲ ಕುತ್ಕೊಂಡು ಹೇಳ್ತಿರ್ತಾರ, ಅಷ್ಟಮ ಶನಿ, ಅದು ಇದು ಇದು ಏನೇನು. ನೀವು ಆ ರಾಶಿಯವರಾಗಿದ್ದು, ಆ ನಕ್ಷತ್ರದವರಾಗಿದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ, ಅದು ನಿಮ್ಗೆ ಅಪ್ಲೈ ಆಗೋಲ್ಲ. ಸರಿ, ಯಾವ್ದು ನಂಬೋದು ಇಲ್ಲ, ನನ್ನ ಹೋಗುದು ಅದು ಇಲ್ವಲ್ಲ ಅಂತಲ್ಲ, ಅದು ಇಲ್ಲ ಅಂತ ಹೇಳ್ತಿಲ್ಲ, ಸತ್ಯ ಇದೆ. ಆದ್ರೆ ಈ ಒಂದು ಇದ್ರಲ್ಲಿ ಮಾರ್ಗದಲ್ಲಿದ್ದವರಿಗೆ ಅದು ಅಪ್ಲೈ ಆಗೋದು. ಫಸ್ಟ್ ಎಲ್ಲವೂ ಹಾಗೇನೆ ಮಾಡ್ತಾ ಇದ್ವಿ ಸರ್. ಮಕ್ಳಿಗೆಲ್ಲ ಜಾತಕ ಬರೆಸ್ಬೇಕು, ಜಾತಕದ ಕಡೆಯಲ್ಲಿ ಏನಾದ್ರು ಅವ್ರಿಗೆ ಇದಿದ್ರೆ ಧರ್ಮಸ್ಥಳದೆಲ್ಲ ಎಲ್ಲ ಶ್ಲೇಷ ಬಲಿ ಪೂಜೆ ಎಲ್ಲ ಮಾಡ್ಸೋದು, ಮತ್ತೆ ಅಲ್ಲಿಗೆ ಹೋಗಿ ಹರಕೆ ಎಲ್ಲ ತೀರ್ಸೋದು, ಆಮೇಲೆ ಸುತ್ಕೊಂಡು 3 ಸರಿ ಬಂದು ಅತ್ತೆ ನಮಸ್ಕಾರ ಮಾಡಿ ತಣ್ಣೀರೆಲ್ಲ ಮತ್ತೆ ಮಾಡಿ ಮತ್ತೆ ಹೋಗೋದು. ಈ ತರ ಎಲ್ಲ ಸುಮಾರು ಅದೆಲ್ಲ ಅವಾಗ ತುಂಬಾನೇ ಇತ್ತು. ಇತ್ತೀಚೆಗೆ ಜಾತಕ ಹೌದು, ನಾವು ಫಸ್ಟ್ ಏನ್ ಆಗ್ಬೇಕು ಅದೆಲ್ಲ ನಾವು ಮೊದ್ಲೇ ತಂದ್ಬಿಟ್ಟಿರ್ತೀವಿ, ಏನೇನ್ ಆಗುತ್ತೆ, ಏನ್ ಮಾಡ್ತೀವಿ ಅಂತ ಅನುಭವಗಳನ್ನ ಫಸ್ಟ್ ಇದೆಲ್ಲ ಅನುಭವಿಸ್ತೀವಿ ಅಂತಾನೆ ಬಂದ್ಕೊಂಡಿರ್ತೀವಿ. ಇವರು ಜಾತಕದಿಂದ ಇವ್ರು ಹೇಳಿ ನಮ್ಗೆ ಬದಲಾವಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮನ್ಸು ಬಂದ್ಬಿಟ್ಟು ಇತ್ತೀಚೆಗೆ ಯಾವ್ದೋ ಹೊಸ ವರ್ಷದ ಜಾತಕ ಕೇಳೋದು, ಆಮೇಲೆ ಆ ಜಾತಕ ಮೊಬೈಲ್, ಅದಂತೂ ನೋಡಕ್ಕೆ ಹೋಗಲ್ಲ ಸರ್. ಅದ್ ಅಭ್ಯಾಸನೇ ಇಲ್ಲ ಅನ್ನಂಗ ಆಗೋಗಿದೆ ಇವಾಗ. ತಿಂಗಳ ಹೌದು, ಅಭ್ಯಾಸನೇ ಇಲ್ಲ. ಅದ್ ಬೇಡವೇ ಬೇಡ ಅನ್ಸುತ್ತೆ. ಯಾಕಂದ್ರೆ ನಾವು ಏನ್ ಆಗ್ಬೇಕೋ ಅದ್ ಹಾಗೆ ಆಗುತ್ತೆ. ಆಗುತ್ತೆ ಅದನ್ನ ನಾವು ಮೊದ್ಲೇ ಪ್ಲಾನ್ ಆಗಿ ತಂದ್ಬಿಟ್ಟಿರ್ತೀವಿ ಅದನ್ನ. ಇವಾಗ ಬದಲಾವಣೆ ಮಾಡೋದಿಕ್ ಚಾನ್ಸೇ ಇಲ್ಲ. ಅಲ್ಲಿಂದ ತಂದ್ಬಿಟ್ಟು ಈಗ ಬದಲಾವಣೆ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ಆದ್ರೆ ಮಾಡ್ಕೊಳ್ಳೋದು ಧ್ಯಾನದಿಂದ ಮಾಡ್ಕೋಬಹುದು, ಕೆಲವೆಲ್ಲವು ಬದಲಾವಣೆ ಆಗೋದಿಕ್ ಸಾಧ್ಯ ಇದೆ. ಓಕೆ ಓಕೆ ಮಾಸ್ಟರ್. ಹಾಗಾಗಿ ಅದರಲ್ಲಿ ನಾವು ಹೊರಗಡೆಯಿಂದ ಅದ ಬದಲಾವಣೆ ಕಾಣ್ತದೆ ಇಲ್ಲ ಗೊತ್ತಿಲ್ಲ ಕೆಲವರಲ್ಲಿ, ಬಟ್ ಒಳಗಡೆಯಿಂದ ಅಷ್ಟು ಕೆಲಸ ಆಗಿರ್ತದೆ. ಕರ್ಮ ಅನ್ನೋದು ಅಷ್ಟು ಕ್ಲೆನ್ಸಿಂಗ್ ಆಗಿರುತ್ತೆ. ಹಾ, ಅದರಲ್ಲಿ 2 ಮಾತಿಲ್ಲ. ಎಷ್ಟೋ ಕರ್ಮ ಹೋಗಿರ್ತದೆ ಹೇಳಲಿಕ್ಕಾಗಲ್ಲ. ಅದನ್ನ ಅದು ಆಮೇಲೆ ಗೊತ್ತಾಗ್ತದೆ ಅದ್ರದ್ದು ಏನು ಅಂತ ಹೇಳಿ. ಆಮೇಲೆ ಚಕ್ರಗಳು ಆಕ್ಟಿವ್ ಆಗೋದಿರ್ಬೋದು. ವಾಕ್ ಸಿದ್ಧಿ ಅಷ್ಟು ಸುಲಭ ಬರಲ್ಲ. ಆಮೇಲೆ ಅವರ ಮುಖ ನೋಡಿ, ಅವರ ಬ್ರೈಟ್ನೆಸ್, ಅವರ ಕಲರ್, ಅವರ ಚರ್ಮದಲ್ಲೇ ಏನೋ ಒಂದು ಕಾಂತಿ ಇರ್ತದೆ. ಈ ಪದ್ಮಾ ಮೇಡಮ್ ನೋಡ್ರಿ, ಅವ್ರನ್ನ ರಿಯಲ್ ಆಗಿ ಹೋಗಿದ್ರೆ ದರ್ಶನ ಮಾಡಿ ಅವ್ರನ್ನ. ಈ ಸುರೇಖಾ ಮೇಡಮ್ ಹೌದಾ? ಕರೆಕ್ಟಾ? ಕರೆಕ್ಟ್ ಸರ್. ಮುಖದಲ್ಲಿ ಏನೋ ಒಂದು ತೇಜಸ್ ಇಲ್ಲ. ತುಂಬಾ ಚೇಂಜಸ್ ಇದೆ ಸರ್. ಎಲ್ಲಾ ಕಪ್ಪಿತ್ತು ನಂದಿಲ್ಲಿ, ಎಲ್ಲ ಹೋಗಿದೆ ಸರ್. ನಂದೇನು ಇಲ್ಲ ಇವಾಗ ಅಷ್ಟೊಂದು. ನನ್ಗೂ ಕೂಡ ಇತ್ತು ಮೇಡಮ್, ಈಗಿಲ್ಲ. ನಾನ್ ನೋಡ್ಕೋತೀನಿ ಕನ್ನಡಿ. ಎಲ್ಲ ಇತ್ತು ಸರ್, ನನಗೆ ಕಪ್ಪು ಇತ್ತು. ಇಲ್ಲ ಶೈನ್. ಈಗ ರತ್ನಮ್ಮ ಮೇಡಮ್ ಏನ್ ನೋಡಿ, ನನಗೆ ಕಲೆ ಅಂತೂ ಯಾವಾಗ್ಲೂ ಕಲೆನೇ ಬಂದಿಲ್ಲ. ಮುಖದಲ್ಲಿ ಕಲೆ ಅನ್ನೋದು ನನ್ಗೆ ಬರ್ಲೇ ಇಲ್ಲ. ಅದು ಏನು ಅಂತ ಗೊತ್ತಿಲ್ಲ. ಕಲೆ ಅಂತ ಯಾವುದು ಒಂದು ಚುಕ್ಕೆ ಕೂಡ ಕಲೆ ಇಲ್ಲ. ಕಲೆ ಯಾವಾಗ್ಲೂ ಬಂದಿಲ್ಲ ನನಗೆ. ಯಾರೇ ನಿಮ್ಮ ಮುಖ ನೋಡಿದ ತಕ್ಷಣ ಗೊತ್ತಾಗ್ತದೆ ಇವರಲ್ಲಿ ಏನೋ ಒಂದು ಶಕ್ತಿ ಇದೆ, ಏನೋ ಒಂದು ತೇಜಸ್ ಇದೆ. ನಮ್ಮ ರತ್ನಮ್ಮ ಮೇಡಮ್ ನೋಡ್ಬಿಟ್ಟು ಹೇಳಿದ್ರು ಸರ್, ಅಲ್ಲಿ ಏನೋ ಒಂಥರ ಚೇಂಜ್ ಆಗೋರಲ್ಲ, ಎಷ್ಟು ಚೆನ್ನಾಗವ್ರ ಅಲ್ವಾ ರತ್ನಮ್ಮ ಮೇಡಮ್ ಅಂತ ನಮ್ ಶಶಿಕಲಾ ಮೇಡಮ್ ಹೇಳ್ತಾ ಇದ್ರು ಅವ್ರು. ನೀವು ಹಾಗೆ ಜಾಯ್ನ್ ಆಗಿ ಅಂತ ನಾನು ಕೂರಕ್ಕಾಗಲ್ಲ, ಹಂಗೆ ಹಿಂಗೆ ಎಲ್ಲರೂ ಶುರು ಮಾಡ್ಕೊಂಡ್ರು ಮೇಡಮ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ಅಂತ ಎಲ್ಲರೂ ಬಂದ್ ಹತ್ರದಲ್ಲಿ ಸುಮಾರು ಜನ ಹಾಸನದಿಂದ ಫೋನ್ ಮಾಡಿದ್ರು ನನಗೆ. ಅವಾಗೆಲ್ಲ ಸ್ವಲ್ಪ ಗೈಡೆನ್ಸ್ ಎಲ್ಲ ಮಾಡಿದೆ. ನಾನ್ ವೆಜ್ ಎಲ್ಲ ತಿಂತಾ ಇದೀವಿ, ಮತ್ತೆ ನಾವ್ ತಿನ್ಲಿಲ್ಲ ಅಂದ್ರೆ ಬೇರೆಯವ್ರು ಮಾಡ್ಕೊಡ್ಬೋದು, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ನಾನು ಅದೆಲ್ಲ ಹೇಳಿದೆ ಅವ್ರಿಗೆ, ಮಾಡೋದ್ ಬೇಡ, ನೀವು ತಯಾರಿಸ್ಕೊಡೋದ್ರಲ್ಲೂ ಕರ್ಮನೆ ಬರುತ್ತೆ, ಅದು ಮಾಡಬಾರ್ದು ಅದನ್ನ ಅಂತ ಎಲ್ಲ ಕೆಲವ್ರಿಗೆಲ್ಲ ಗೈಡೆನ್ಸ್ ಮಾಡಿದೆ. ಆಮೇಲೆ ಫೋನ್ ನಂಬರ್ಗಳೆಲ್ಲ ತಗೊಂಡ್ರು ಸುಮಾರು ಜನ. ಸುಮಾರು ಅಲ್ಲೇನೆ ಫೋಟೋಸ್ಗಳು ಎಲ್ಲ, ಅಷ್ಟೊಂದ್ ಜನಗಳು ನನ್ ಜೊತೆ ಮಿಂಗಲ್ ಆದ್ರು. ನನ್ಗೆ ಖುಷಿ ಅನಿಸ್ತು, ಪರವಾಗಿಲ್ಲ ಇಲ್ಲಿ ಎಷ್ಟು ಜನ
ಯೂಟ್ಯೂಬ್ ಅಲ್ಲಿ ನೋಡಿ ನನ್ನನ್ನು ಗುರ್ತಿಡಿತಾ ಇದಾರಲ್ಲಪ್ಪ ಅಂತ ತುಂಬಾನೇ ಖುಷಿ ಆಯ್ತು. ತುಂಬಾ ಎಲ್ಲಾರನ್ನು ನಿಮ್ದು ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅಂತ ಎಲ್ಲರೂ ತುಂಬಾ ಖುಷಿ ಪಟ್ರು. ಒಂಥರ ಖುಷಿ ಅನಿಸ್ತು ನನ್ಗೆ. ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಳಿದ್ರು ರತ್ನಮ್ಮ ಮೇಡಮ್ ಇರ್ತೀರಾ ನೀವ್ ಇರ್ತೀರಾ ಅಂತ ಎಲ್ಲ ಕೇಳ್ತಾನೆ ಇದ್ರು. ಗುಡಕೇಶ್ ಬಗ್ಗೆನೇ ಕೇಳ್ತಾ ಇದ್ರು ಮೊನ್ನೆ ಎಲ್ಲ. ಹೌದು madam, ಖಂಡಿತ ನೋಡ್ತಾ ಇದಾರೆ, ಯೂಟ್ಯೂಬ್ ನೋಡ್ತಾ ಇದಾರೆ ಜನಗಳು. ಏನ್ ತಲೆ ಕೆಡ್ಸ್ಕೊಳ್ರಿ, ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಎಲ್ಲರೂ ಸೆಲೆಬ್ರಿಟಿ ಆಗಿಬಿಡ್ತೀರಿ. ಇನ್ನ ಇನ್ನ ಮಟ್ಟಕ್ಕೆ ತಗೊಂಡ್ ಸುರೇಖ ಮೇಡಮ್. ನಿಮ್ಮ ಆಶೀರ್ವಾದ ಮಾಡಿ. ನಿಮ್ ಜೊತೆಲಿ ಇರ್ಲಿ, ಸೆಲೆಬ್ರಿಟಿ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಸರ್. ಈ ವೇದಿಕೆಯಲ್ಲಿ ನಿಮ್ ಜೊತೆಲಿ ಇರ್ಲಿ ಸಾಕು. ಖಂಡಿತ. ಖಂಡಿತ. ಓಕೆ ಮಾಸ್ಟರ್ ಸರ್, ಓಕೆ ಆಯ್ತು. ಸರ್, ಥ್ಯಾಂಕ್ ಯು ಸರ್. ಸರ್ವಂ Thank ಶ್ರೀ 9 ಗಂಟೆ ಎಲ್ಲರೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.